ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಧನುರ್ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಇವತ್ತು ಬಹಳ ವಿಶೇಷವಾದಂತಹ ದಿನ, ಷಷ್ಠಿ ಶುಭ ಬುಧವಾರ. ಹಾಗಾಗಿ ನಾವೆಲ್ಲರೂ ಇವತ್ತಿನ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ಕುರಿತು ತಿಳ್ಕೊಳ್ಳೋಣ. ಇನ್ನು ಶ್ರೀನಿವಾಸ್ ಶರ್ಮಾ ಅವರಿಂದ ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಇದರ ಜೊತೆಗೆ ಇನ್ನು ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನ ಎಂದಿನಂತೆ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಅಪಾಯಿಂಟ್ಮೆಂಟ್ ಬೇಕು. ಗುರುಜಿಯವ್ರನ್ನ ನೇರವಾಗಿ ನಾವು ಭೇಟಿ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಅಂದರೆ ಅದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಗುರುಜರನ್ನ ಭೇಟಿಯಾಗಿ ಸಮಸ್ಯೆಗಳೇನು ಅದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಶುಭ ಬುಧವಾರ. ಹಾಗಾಗಿ ನಾವೆಲ್ಲರೂ ಈ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡೋಣ.
ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರನ್ನು ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನ ರಾಜಧಾನಿಗೆ ಹತ್ತಿರದಲ್ಲಿರ್ತಕ್ಕಂಥ ಘಾಟಿ ಕ್ಷೇತ್ರ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಬಹಳಷ್ಟು ಅಚ್ಚುಮೆಚ್ಚುವಂತಲೇ ಇದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ಜೊತೆಗೆ ಸುಬ್ರಹ್ಮಣ್ಯೇಶ್ವರ ನರಸಿಂಹನ ಈ ಏಕಶಿಲಾ ವಿಗ್ರಹ ಇಲ್ಲಿರ್ತಕ್ಕಂಥದ್ದು. ನರಸಿಂಹ ಮತ್ತು ಸುಬ್ರಹ್ಮಣ್ಯೇಶ್ವರರ ಏಕಶಿಲಾ ವಿಗ್ರಹ ಉದ್ಭವ ಮೂರ್ತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂತಹ ಜಾತ್ರಾ ಮಹೋತ್ಸವ ಅಂದರೆ ಸೃಷ್ಟಿ ಎಂದು ಪ್ರಾರಂಭವಾಗುವಂತಹ ರಥೋತ್ಸವ ಆದಂತಹ 3ನೇ ದಿನ ಇವತ್ತಿನ ದಿವಸ ಒಂದು ಯಜ್ಞವನ್ನು, ಮಹಾಪೂರ್ಣಾವತಿಯನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಮಾಡುವ ಕೈಂಕರ್ಯ ಇಂದು ನಡೀತಾ ಇದೆ. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಸಾಕಷ್ಟು ಜನ ಭಕ್ತರು ಬಂದು ಭಗವಂತನ ದರ್ಶನ ಮಾಡುವಂಥದ್ದಿತ್ತು. ಆದರೆ ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಯಾವೊಬ್ಬ ಭಕ್ತರು ಬರೋದು ಬಹಳ ಕಷ್ಟವಾಗಿದೆ. ಅದರಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತ್ ಸಂಕಲ್ಪ ಎಲ್ಲರಿಗೂ ಸಿಗಲಿ, ಭಗವಂತ ಆದಷ್ಟು ಬೇಗ ಪ್ರಸ್ತುತ ಇರ್ತಕ್ಕಂಥ ಈ ಒಂದು ಮಹಾಮಾರಿ ಕಾಯಿಲೆಗಳನ್ನು ದೂರ ಮಾಡಿ ಎಲ್ಲರಿಗೂ ಸಹಿತ ಒಂದಷ್ಟು ಕೃಪೆ ಆಶೀರ್ವಾದ ನೀಡಲಿ ಅಂತೇಳಿ ಭಗವಂತನ ಸಾಮೂಹಿಕವಾಗಿ ನಾವು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಈ ಪ್ರಾರ್ಥನೆಯ ಸಂದರ್ಭ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ತಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ತಿಳ್ಕೊಳ್ಳಿ. ಭಗವತ್ ಸಂಕಲ್ಪ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವರು ಪೂಜೆ ಪುನಸ್ಕಾರ, ಅದರಲ್ಲೂ ಅರ್ಚನೆ, ಸಂಕಲ್ಪ, ಸ್ವಾಮಿಗಿರತಕ್ಕಂಥ ಅಲಂಕಾರ, ದೈವ ಸಾನ್ನಿಧ್ಯ, ಅದರಲ್ಲೂ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಭಗವಂತನ ದರ್ಶನ ತಮ್ಮೆಲ್ಲರ ಜೀವನ ಕಣ್ಗಳಲ್ಲಿ ದರ್ಶನ ಮಾತ್ರದಿಂದಲೇ ಸರ್ವರಿಗೂ ಸಹಿತ ಪಾವನ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा। ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಾಗದೇವರನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ. ಮಹಾವಿಷ್ಣು ಜೊತೆಗೆ ಸಾಂಬ ಸದಾಶಿವ, ವಿಷ್ಣುಗಾಗಲಿ ಶಿವನಿಗಾಗಲಿ ಶಿವಕೇಶವರ ವಿಶೇಷವಾಗಿರ್ತಕ್ಕಂಥ ಸ್ಥಾನದಲ್ಲಿ ಮೆರೆಯುವಂತಹ ಅವನು ನಾಗದೇವರು. ಅಂತಹ ನಾಗನ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯ ಮುಹೂರ್ತ ಇವತ್ತಿನ ಈ ಶುಭ ದಿನ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಾವೆಲ್ಲರೂ ಸಹಿತ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಶ್ರದ್ಧೆಯಿಂದ ತಾವು ಎಲ್ಲ ವೀಕ್ಷಣೆ ಮಾಡಿದ್ರಿ. ನಮ್ಮ ರಾಜ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಪವಾಡಗಳನ್ನೇ ಸೃಷ್ಟಿ ಮಾಡತಕ್ಕಂತಹ ಕ್ಷೇತ್ರಗಳು, ನಾಗಕ್ಷೇತ್ರಗಳು ಸಾಕಷ್ಟು ಇದೆ. ಅಂತಹದ್ರಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ. ತಾವೆಲ್ಲರೂ ನೋಡಿದ್ದೀರಿ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯೇಶ್ವರ ಸಾನ್ನಿಧ್ಯದಲ್ಲಿ ನಡೆಯುವಂತಹ ರಥೋತ್ಸವಗಳನ್ನು. ಅಂದರೆ ಈ ಹಿಂದಿನ ಸೃಷ್ಟಿ ಅಲ್ಲಿ ಅಂದರೆ ಹಿಂದಿನ ಸೃಷ್ಟಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೀತು.
ಇವತ್ತಿನ ಸೃಷ್ಟಿ, ಇವತ್ತಿರತಕ್ಕಂತಹ ಈ ಸೃಷ್ಟಿಯ ಮುಹೂರ್ತ ಸ್ವಾಮಿಯ ರಥೋತ್ಸವ ಘಾಟಿ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದಿದೆ. ಘಾಟಿ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯದಲ್ಲಿ ಇವತ್ತು ರಥೋತ್ಸವ ಕಾರ್ಯಕ್ರಮ. ಹಾಗಾಗಿ ತಾವು ನೋಡಿರ್ತಕ್ಕಂಥದ್ದು ಕಳೆದ ಬಾರಿ ಚಿತ್ರೀಕರಿಸಿರ್ತಕ್ಕಂಥದ್ದು. ಇವತ್ತು ಬಹಳ ವೈಭವೀಪೂರಿತವಾಗಿರ್ತಕ್ಕಂತಹ ಸಾಕಷ್ಟು ಅಲಂಕಾರ, ಸಾಕಷ್ಟು ಜನ ಭಕ್ತ ಸಾಗರ. ಆಗ ಕೋವಿಡ್ ಎಂಬತಕ್ಕಂಥ ಭಯ. ಆದರೆ ಈ ಬಾರಿ ಕೋವಿಡ್ ಭಯ ಅಲ್ಲ, ಆದರೆ ಎಚ್ಚರಿಕೆ ಬೇಕಾಗಿದೆ. ಎಚ್ಚರಿಕೆಯಿಂದ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಆದರೆ ರಥೋತ್ಸವ ಕಾಲ ಅಂತೂ ಸ್ವಾಮಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಬರೀ ಸ್ವಾಮಿಗಷ್ಟೇ ಅಲ್ಲ, ಸ್ವಾಮಿಯ ಆಲಯಕ್ಕೂ ಅಂದರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಪ್ರತಿ ಸಾನ್ನಿಧ್ಯಗಳಲ್ಲೂ ವಿಶೇಷವಾಗಿ ಭವ್ಯವಾಗಿ ಅಲಂಕಾರವನ್ನು ಮಾಡಿ ಸ್ವಾಮಿಯನ್ನು ರಥದ ಮೇಲೆ ಕೂಡಿಸಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಗರ ಪ್ರದಕ್ಷಿಣೆ ಮಾಡಿಸ್ತಕ್ಕಂಥದ್ದು. ಶ್ರೀ ಕ್ಷೇತ್ರ ಘಾಟಿ ಕ್ಷೇತ್ರದಲ್ಲಿರ್ತಕ್ಕಂಥ ರಥೋತ್ಸವ ಕಾಲದ ಆ ವಿಶೇಷವಾದಂಥ ದರ್ಶನ ಮಾಡದೇ ಒಂದು ಪುಣ್ಯದ ಕಾಯಕ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಘಾಟಿ ಕ್ಷೇತ್ರದಲ್ಲಿ, ದೊಡ್ಡಬಳ್ಳಾಪುರ ಘಾಟಿ ಕ್ಷೇತ್ರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ರಥೋತ್ಸವ ಕಾಲ. ಇದು 3 ಸೃಷ್ಟಿಗಳು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಈ ಹಿಂದೆ ಬಂದಂಥ ಸೃಷ್ಟಿ, ಇವತ್ತಿರ್ತಕ್ಕಂಥ ಸೃಷ್ಟಿ, ಮುಂದೆ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಸೃಷ್ಟಿ. ಇವತ್ತು ಘಾಟಿ ಕ್ಷೇತ್ರ ಹಾಗೂ ನಾಗಲಮಡಿಕೆ ಎಂಬತಕ್ಕಂಥ ಹೆಸರಲ್ಲೇ ನಾಗಲಮಡಿಕೆ ಅಂತಕ್ಕಂಥದ್ದಿದೆ. ಅಲ್ಲೂ ಸಹಿತ ಶ್ರೀ ವಲ್ಲಿದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ಪೂಜಿಸ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾದಂಥ ಅನುಷ್ಠಾನಗಳಿದೆ. ಯಾರೆಲ್ಲ ನೋಡಿ, ಸಾಮಾನ್ಯಕ್ಕೆ ಕಿವಿ, ಕಣ್ಣು, ಮೂಗು ಮತ್ತು ಹೃದಯಕ್ಕೆ ಸಂಬಂಧಪಟ್ಟದ್ದು, ಇದಕ್ಕಿಂತ ಮುಖ್ಯವಾಗಿ ಚರ್ಮಕ್ಕೆ ಸಂಬಂಧಪಟ್ಟದ್ದು. ಚರ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟಾಗ ಮೊದಲು ನಾವು ಪ್ರಾರ್ಥಿಸಬೇಕಾದ್ದು ನಾಗದೇವರನ್ನ. ಹಾಗಾಗಿ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ, ನಾಗದೇವರನ್ನ, ನಾಗ ಪ್ರತಿಷ್ಠಾಪನೆಯನ್ನು ಅಥವಾ ನಾಗರ ಕಲಿಗೆ ಇವತ್ತು ಅಭಿಷೇಕವನ್ನು ಮಾಡಿ ಮೈಗೆಲ್ಲ ಅರಿಶಿಣವನ್ನು ಹಚ್ಚಿ ಸ್ವಾಮಿಗೆ ಧೂಪದೀಪ ನೈವೇದ್ಯವನ್ನು ಕೊಟ್ಟು ಸಾಧ್ಯವಾದಷ್ಟು ಮಡಿಯಿಂದ ಭಗವಂತನ ಪ್ರಾರ್ಥಿಸಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 1 ಹೊತ್ತು ಮಾತ್ರ ಊಟ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಇವತ್ತಿನ ದಿವಸ ಸಾಧ್ಯವಾದಷ್ಟು ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ ಅಥವಾ ಬೇರೆ ಯಾವುದಾದ್ರು ಪದಾರ್ಥಗಳು ಅಂದರೆ ಸಾಧ್ಯವಾದಷ್ಟು ಸಸ್ಯಾಹಾರಿ ಪದಾರ್ಥವಾಗಿದ್ದು ಮಧ್ಯಾಹ್ನ 1 ಹೊತ್ತು ಊಟ ಮಾಡ್ತಕ್ಕಂಥದ್ದು, ಅದರಲ್ಲೂ ಮಡಿಯಿಂದ ಊಟ ಮಾಡ್ತಕ್ಕಂಥದ್ದು. ಭಗವಂತನ ಸೇವೆ, ದೇವರುಗಳಲ್ಲಿ ಎಲ್ಲರೂ ಹೇಗೋ ಏನೋ, ಆದರೆ ನಾಗದೇವರ ಅನುಷ್ಠಾನದಲ್ಲಿ, ಸುಬ್ರಹ್ಮಣ್ಯೇಶ್ವರರ ಅನುಷ್ಠಾನದಲ್ಲಿ ಮಾತ್ರ ಒಂದಿಷ್ಟು ಸಹಿತ ತಪ್ಪಾಗಬಾರ್ದು. ಅಲ್ಲಿ ಆದಷ್ಟು ಬಹಳ ಎಚ್ಚರಿಕೆಯ ನಡೆ ಇರಬೇಕು. ಹಾಗಾಗಿ ಇವತ್ತಿನ ದಿವಸ ನಾಗದೇವರ ಪೂಜೆಯನ್ನು ಬಹಳ ಶ್ರದ್ಧಾಭಕ್ತಿಯಾಗಿ ಎಲ್ಲರೂ ಮಾಡ್ತಾರೆ. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಇದೆ. ಇವತ್ತಿನ ದಿವಸ ಸೃಷ್ಟಿಯ ಮುಹೂರ್ತದಂದು ಹುತ್ತಕ್ಕೆ ಹಾಲು ತುಪ್ಪ ಹಾಕುವಂತಹದ್ದು ಒಂದು ಕ್ರಮ ಇದೆ. ಕೆಲವಷ್ಟು ಕಡೆ ಪದ್ಧತಿಗಳು ಇದೆ. ಆದರೆ ಹುತ್ತದ ಕೊಳವೆಗೆ ಹಾಲು ತುಪ್ಪ ಹಾಕಬಾರ್ದು. ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹುತ್ತದ ಕೊಳವೆಗೆ ಹಾಲು ತುಪ್ಪವನ್ನು ಹಾಕುವಂಥವರು ಅಥವಾ ಅಕ್ಕಿ ಹಿಟ್ಟನ್ನು ಹಾಕುವಂಥವರು ಅಥವಾ ಭತ್ತದ ಹರಳು, ಕಡಲೆಕಾಳು ಇದೆಲ್ಲವನ್ನು ಸಹಿತ ಹಾಕೋದೊಂದು ಪದ್ಧತಿ ಇದೆ. ಆ ಪದ್ಧತಿ ಹುತ್ತದ ಕೊಳವೆಯಲ್ಲಿ ಹಾಕಬಾರದು. ಹುತ್ತ ಇದ್ದಾಗ ಹುತ್ತದ ಸಮೀಪದಲ್ಲಿ ಹಾಕಿದರೆ ಸಾಕು. ಮತ್ತು ಹುತ್ತದ ಭಾಗದಲ್ಲಿ ಸಾಧ್ಯವಾದಷ್ಟು ತಂಪಿರಬೇಕು ಎಂಬತಕ್ಕಂಥದ್ದಕ್ಕೋಸ್ಕರ ಒಂದಷ್ಟು ನೀರು, ಹಾಲನ್ನು ಹುತ್ತದ ಕೊಳವೆಯ ಪಕ್ಕದಲ್ಲಿ ಹಾಕಬೇಕು. ನೀವು ಹುತ್ತದ ಕೊಳವೆಯ ಪಕ್ಕದಲ್ಲಿ ಆ ಹಾಲು ಮತ್ತು ನೀರು ಅಲ್ಲಿ ಶುದ್ಧ ಜಲವನ್ನು ಹಾಕೋದ್ರಿಂದ ಹುತ್ತದ ಒಳಭಾಗದಲ್ಲಿ ತಂಪಾಗುತ್ತೆ. ಯಾವತ್ತೂ ಸರ್ಪ ಇರ್ತಕ್ಕಂತಹದ್ದು ತಂಪಿಗೆ, ಅಂದರೆ ಭಾಳಷ್ಟು ಕೂಲಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಸರ್ಪ ಜಾಸ್ತಿ. ಅದಕ್ಕೆ ಹೇಳೋದು, ಎಲ್ಲಿ ಗಿಡ ಹಸಿರು ಹಚ್ಚ ಹಸಿರುಗಳಿರುತ್ತೋ ಅಂಥ ಕಡೆ ಸರ್ಪಗಳು ಹೆಚ್ಚು ವಾಸ ಮಾಡುತ್ತೆ. ಹಾಗಾಗಿ ಸರ್ಪಗಳಿಗೆ ತೊಂದರೆ ಆಗಬಾರ್ದು, ನಾಗದೇವರಿಗೆ ತೊಂದರೆ ಆಗಬಾರ್ದು. ನಮ್ಮಿಂದ ಅದಕ್ಕೊಂದಿಷ್ಟು ತೊಂದರೆ ಆದರೂ ಸಹಿತ ಅದರಿಂದ ನಾವು ಅನುಭವಿಸುವಷ್ಟು ಪನಿಷ್ಮೆಂಟು ಮತ್ತೆ ಯಾರೂ ಇಲ್ಲ. ನೋಡಿ, ಸಾಮಾನ್ಯಕ್ಕೆ ಸರ್ಪಕ್ಕೆ ತೊಂದರೆ ಮಾಡತಕ್ಕಂತಹದ್ದು, ಸರ್ಪಗಳಿಗೆ ತೊಂದರೆ ಮಾಡೋದಾಗಲಿ ಅಥವಾ ಮನೆ ಪ್ರಾಂತ್ಯದಲ್ಲಿ ಬಂದಾಗ ಅದನ್ನು ಬೇರೊಂದು ಕ್ರಮ ಮಾಡತಕ್ಕಂಥದ್ದಾಗಲಿ, ಯಾವುದಾದ್ರೂ ಲೋಪಗಳನ್ನು ಒಂದು ವಿಚಾರ ಹೇಳ್ತಾರೆ ಹಿರಿಯರು. ಸರ್ಪದ ವಿಚಾರವನ್ನು, ಸರ್ಪಕ್ಕಾಗುವಂತಹ ತೊಂದರೆಗಳನ್ನು ಅದರ ವಿಶ್ಲೇಷಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಸರ್ಪಕ್ಕೆ ಯಾವುದೇ ಕಾರಣಕ್ಕೂ ನಮ್ಮಿಂದ, ಮಾನವರಿಂದ ತೊಂದರೆ ಆಗಬಾರ್ದು. ಯಾಕೆಂದರೆ ನಾಗಕುಲ, ನಾಗಸಂಕುಲನ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಪ್ರತ್ಯಕ್ಷವಾಗಿ ಕಾಣುವಂತಹ ದೇವತೆಗಳನ್ನು ನಾಗ ಅಂತ ಹೇಳ್ತಾರೆ. ನಾಗದೇವರನ್ನು ಸಾಧ್ಯವಾದಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ನಿಮ್ಮ ಚರ್ಮದ ರೋಗಗಳಾಗಲಿ ಅಥವಾ ನಿಮ್ಮ ಕಣ್ಣಿನ ಸಮಸ್ಯೆ ಆಗಲಿ ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆ ಆಗಿರಲಿ ಅಥವಾ ನಿಮ್ಮ ಚರ್ಮ ಮತ್ತು ನಿಮ್ಮ ಕಿವಿಗಳು ಕೇಳಿಸದಿರೋನೋ, ಕಿವಿಗೇನೋ ಸಮಸ್ಯೆ ಆಗುವಂಥದ್ದು, ಕಿವಿ, ಕಣ್ಣು ಮತ್ತು ಚರ್ಮ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಈ ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು. ದೇಹಕ್ಕೆ ಪ್ರಧಾನವಾಗಿರೋದೇ ಕಣ್ಣು ಅಂದಾಗ ಆ ಕಣ್ಣಿಗೇನು ತೊಂದರೆ ಆಗಬಾರ್ದು ಅಂದರೆ ನಾಗದೇವರ ಅನುಷ್ಠಾನ ಸಹಿತ ಅಷ್ಟೇ ಶ್ರದ್ಧಾಭಕ್ತಿಯಲ್ಲಿರಬೇಕು. ಇವತ್ತು
ನಾಗಲಮಡಿಕೆಯಲ್ಲಿ ಹಿಂದಿನ ಪದ್ಧತಿ ಒಂದಿತ್ತು. ಅಂದರೆ ಹಿರಿಯರು ಹೇಳ್ತಿದ್ರು. ಅದು ಆ ಹಿರಿಯರು ಹೇಳುವಂಥ ಮಾತು ಇಂದಿಗೂ ನಡೆಯುತ್ತೆ, ಅದು ಸತ್ಯ ಅಂತಲೇ. ಯಾಕೆ ಅಂದರೆ ನಾಗಲಮಡಿಕೆ ಜಾತ್ರೆಗೆ ಬರ್ತಕ್ಕಂಥ ರಥೋತ್ಸವಕ್ಕೆ ಬರೋ ಭಕ್ತರಿಗೆ ಇವತ್ತು ಮಧ್ಯಾಹ್ನದ ಮಹಾಪ್ರಸಾದಕ್ಕೋಸ್ಕರ ಯಥೇಚ್ಛವಾದಂಥ ರೀತಿ ಕೊಪ್ಪರಿಗೆ ಗಟ್ಟಲೆ ಅನ್ನವನ್ನು ಮಾಡ್ತಾರೆ. ಅನ್ನವನ್ನು ಮಾಡಿ ಎಲ್ಲ ಅನ್ನವನ್ನು ಸಹಿತ ಅನ್ನದ ರಾಶಿ ಹಾಕಿ ಅದರ ಮೇಲೆ ಬೆಳ್ಳಿ ನಾಗಪ್ಪನ ಗರ್ಭಗುಡಿಯಿಂದ ಸ್ವಾಮಿಯನ್ನು ಮಧ್ಯಾಹ್ನ ರಥೋತ್ಸವ ಕಾಲದಲ್ಲಿ ನೈವೇದ್ಯ ಸನ್ನಿವೇಶದಲ್ಲಿ ಬೆಳ್ಳಿ ನಾಗಪ್ಪನ ತೆಗೆದುಕೊಂಡು ಹೋಗಿ ಅನ್ನದ ರಾಶಿ ಮೇಲೆ ಇಡುವಂತಹದ್ದು ಒಂದು ಕ್ರಮ ಇದೆ. ಅನ್ನದ ರಾಶಿ ಮೇಲೆ ಇಟ್ಟಾಗ ರಾಶಿಯ ಮಧ್ಯಭಾಗ ಬಿರುಕು ಬಿಡತಕ್ಕಂತಹದ್ದು, 2 ಭಾಗ ಆಗುವಂತಹ ಒಂದು ಪ್ರಕ್ರಿಯೆ ಕಣ್ಣು ಕಟ್ಟುವಂಥ ರೀತಿ ಇಂದಿಗೂ ನಡೆಯುತ್ತೆ ಎಂಬತಕ್ಕಂಥದ್ದು ಒಂದಷ್ಟು ಜನದ ಮಾತು. ಹಾಗಾಗಿ ಇರಬಹುದು, ಯಾಕೆಂದರೆ ದೈವ ಸಂಕಲ್ಪ ಜೊತೆಗೆ ಭಗವಂತನ ಕೃಪೆ ಇದೆಲ್ಲವೂ ಸತ್ಯ. ಹಿಂದಿನವರು ಹೇಳಿದ್ದು ನಾವು ಕೇಳಿದ್ದು, ಇದು ನಡೀತಾ ಇರತಕ್ಕಂಥದ್ದು ಸತ್ಯ ಅಂತಲೇ ಹೇಳ್ತಾರೆ ಇಂದಿಗೂ. ಹಾಗಾಗಿ ಅಲ್ಲಿನ ಪದ್ಧತಿ ಏನಪ್ಪ ಅಂದರೆ ಅನ್ನವನ್ನು ಒಂದು ರಾಶಿ ಹಾಕಿ ಅದರ ಮೇಲೆ ಬೆಳ್ಳಿ ನಾಗಪ್ಪನಿಟ್ಟು ಪೂಜೆ ಆಗಿ ಮಂಗಳಾರತಿ ಆಗುವಷ್ಟರೊಳಗಾಗಿ ಆ ಮಧ್ಯದಲ್ಲಿ ಅನ್ನದ ಭಾಗ ಬಿರುಕು ಬಿಡುತ್ತೆ ಎಂಬತಕ್ಕಂಥದ್ದು. ಅಂದರೆ ರಾಶಿಯಲ್ಲಿ ಮಧ್ಯ ಬಿರುಕು ಕಾಣುತ್ತೆ, ಅದರ ಅರ್ಧ ಭಾಗದಷ್ಟು ಚಿತ್ರಾನ್ನ ಮಾಡ್ತಾರೆ, ಅರ್ಧ ಭಾಗದಷ್ಟು ಊಟಕ್ಕೆ ಬೇಕಾದಂಥ ಅನ್ನವನ್ನು ಮಾಡ್ತಾರೆ. ಬರ್ತಕ್ಕಂಥ ಎಷ್ಟೇ 1000 ಭಕ್ತಾದಿಗಳು ಬಂದರೂ ಅನ್ನಕ್ಕೆ ಕೊರತೆ ಆಗುವುದಿಲ್ಲ ನಾಗಲಮಡಿಕೆಯಲ್ಲಿ. ಅಂದರೆ ಅಂತಹ ಒಂದು ಪದ್ಧತಿ, ಅಂತಹ ಒಂದು ಆಚರಣೆ ಇವತ್ತಿಗೂ ಆ ನಾಗದೇವರ ಆ ಒಂದು ಮಹಾಪ್ರಸಾದ ಅಲ್ಲಿ ನಡೆಯುತ್ತೆ. ಇನ್ನು ಘಾಟಿ ಕ್ಷೇತ್ರದಲ್ಲೂ ಇದೇ ಪ್ರಕಾರ ಆಗ್ತಕ್ಕಂಥದ್ದು. ಇನ್ನು ಮುಂಬರ್ತಕ್ಕಂತಹ ತಿಂಗಳಲ್ಲಿ ಅಂದರೆ ಇದು ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಚಿತ್ರಾವತಿ, ಚಿಕ್ಕಬಳ್ಳಾಪುರ ಸಮೀಪದಲ್ಲಿರ್ತಕ್ಕಂತಹ ಚಿತ್ರಾವತಿ ಎಂಬತಕ್ಕಂತಹ ನಗರದಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಚಿತ್ರಾವತಿ ಎಂಬತಕ್ಕಂಥ ಗ್ರಾಮ. ಆ ಗ್ರಾಮದಲ್ಲಿ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಇದೆ. ಅಲ್ಲೂ ಸಹಿತ ಅನ್ನ ಸಂತರ್ಪಣೆ ಆಗುತ್ತೆ. ನಾಗದೇವರ ಈ ಶ್ರದ್ಧಾಭಕ್ತಿಯಾಗಿ ಮಾಡುವಂತಹ ಅನುಷ್ಠಾನದ ಫಲ ಶೀಘ್ರವಾಗಿ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಮತ್ತೊಮ್ಮೆ ಹೇಳ್ತಿದ್ದೇನೆ, ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಆದರೆ ತಲೆ ಕೂದಲಿನಲ್ಲಿರ್ತಕ್ಕಂಥ ನಿಮ್ಮ ತಲೆ ಕೂದಲಲ್ಲಿ ಬರ್ತಕ್ಕಂತಹ ಜಲ, ಅಂದರೆ ತಲೆಯನ್ನು ಒರೆಸ್ಕೊಳ್ದಿರ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ನೀವು ತಲೆಯನ್ನು ಕೊಡುವಾಗ, ತಲೆಯನ್ನು ಒರೆಸುವಾಗ ನಿಮ್ಮ ತಲೆ ಕೂದಲಲ್ಲಿರ್ತಕ್ಕಂಥ ಹನಿ ನೀರು ಮತ್ತೊಬ್ಬರ ಮೇಲೆ ಬಿದ್ದರೆ ಅದು ಮಹಾಪರಾಧ, ಅದು ಇಲ್ಲದ ದೋಷಕ್ಕೆ ಕಾರಣ ಆಗುತ್ತೆ. ಸಾಧ್ಯವಾದಷ್ಟು ತಲೆನ ಚೆನ್ನಾಗಿ ಒರೆಸ್ಕೊಂಡು ನಂತರ ನೀವು ಹುತ್ತಕ್ಕೆ ಹೋಗಿ ಅಲ್ಲಿ ಹಾಲು ತುಪ್ಪವನ್ನು ಸ್ವಲ್ಪ ದೂರದಲ್ಲಿ ಹಾಕಿ ಹುತ್ತದ ಆ ಮಣ್ಣಿನ ಪ್ರಸಾದವನ್ನು, ಮಹಾಮೃತ್ತಿಗೆ ಪ್ರಸಾದವನ್ನು 2 ಕಿವಿ ಹಾಳೆಗಳಿಗೂ ಮತ್ತು ಕಣ್ಣಿನ ರೆಪ್ಪೆಗೂ ಹಾಗೂ ಹೃದಯ ಮಧ್ಯಕ್ಕೂ ಹಚ್ಕೊಳ್ತಕ್ಕಂಥದ್ದು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದರೆಲ್ಲರಿಗೂ ಕೊಡ್ತಕ್ಕಂಥದ್ದು. ಜೊತೆಗೆ ಮಧ್ಯಾಹ್ನ ಪ್ರಸಾದವನ್ನು ಸ್ವೀಕರಿಸಿ ಇವತ್ತು ಸಾಧ್ಯವಾದಷ್ಟು ಎಲ್ಲಾದರೂ ಒಂದು ಕಡೆ ಕ್ಷೇತ್ರಕ್ಕೆ ಹೋಗಿ ಸುಬ್ರಹ್ಮಣ್ಯೇಶ್ವರರ ದರ್ಶನ ಮಾಡಿ ಬನ್ನಿ. ಸುಬ್ರಹ್ಮಣ್ಯೇಶ್ವರರ ದರ್ಶನ ಮಾಡತಕ್ಕಂಥದ್ದು ಇವತ್ತು ಶ್ರದ್ಧಾಭಕ್ತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಘಾಟಿ ಕ್ಷೇತ್ರ, ನಾಗಲಮಡಿಕೆ, ಹಾಗೆ ಯಾವುದೇ ಕ್ಷೇತ್ರ ಇರಲಿ, ಎಲ್ಲೇ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಇರಲಿ, ಹೋಗಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬುಧವಾರ ಈ ಶುಭ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಪಂಚಾಂಗ ಶ್ರವಣವನ್ನು ಈಗ ಮಾಡೋಣ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಪ್ಪ. ಅಂಬಾ ಭಗವತಿ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಗೋವಿಂದ ಗೋವಿಂದ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಧನುರ್ಮಾಸ ಶುಕ್ಲಪಕ್ಷ 28/12/2022 ಬುಧವಾರ, ಸೃಷ್ಟಿ ಶತಭಿಷ ನಕ್ಷತ್ರ. ಇವತ್ತು ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಇರೋದ್ರಿಂದ ಸುತ್ತಮುತ್ತ ಭಾಗದ ರೈತ ಬಾಂಧವರಿಗೂ ಹಾಗೂ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಒಂದು ಹಬ್ಬದ ಸಡಗರ ಸಂಭ್ರಮ. ಹಾಗಾಗಿ ಘಾಟಿ ಕ್ಷೇತ್ರ ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಈ ಘಾಟಿ ಕ್ಷೇತ್ರದಲ್ಲಿ ರಥೋತ್ಸವದ ಕಲರವ ಬಹಳ ಅತ್ಯದ್ಭುತವಾಗಿರುತ್ತೆ. ಸಾಕಷ್ಟು ಜನ ಎಲ್ಲ ಭಕ್ತ ಮಹಾಶಯರು ಅಲ್ಲಿಗೆ ಹೊರಡುತ್ತಾರೆ, ಭಕ್ತರು ದರ್ಶನ ಮಾಡ್ತಾರೆ. ಮಧ್ಯಾಹ್ನ ಸರಿಸುಮಾರು ಅಭಿಜಿನ್ ಲಗ್ನದಲ್ಲಿ ಅಲ್ಲಿ ನಡೆಯುವಂತಹ ರಥೋತ್ಸವವನ್ನು ಎಲ್ಲರೂ ಕಣ್ತುಂಬಿಸಿಕೊಂಡು ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಿ. ಒಳ್ಳೆಯದಾಗಲಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರಕುಂದನಾಂ ಮೃತ್ಯೋನ್ವೃಕ್ಷಿ ಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಗೌರೀರ್ವಿಮಾಯ ಸಲಿಲಾನ್ ಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶ್ರೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ನಾಗೇಂದ್ರಾಯ ನಮಃ, ನಾಗರೂಪಾಯ ನಮಃ, ಫಣಿಭೂಷಣಾಯ ನಮಃ, ಸರ್ಪಾಂಬರಾಯ ನಮಃ, ನಾಗಯಜ್ಞೋಪವಿತಿನೇ ನಮಃ. ಓಂ ನಾಗರಾಜಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಾಗೇಂದ್ರಹರಾಯ ಫಣಿಭೂಷಣಾಯ ಸರ್ಪಾಂಬರಾಯ ಶಶಿಶೇಖರಾಯ ನಮಃ.
ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನೆಂಬುದು. ಆದರೆ ಸರಿಸುಮಾರು 11 ಗಂಟೆ 22 ನಿಮಿಷದವರೆಗೂ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಇವತ್ತಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. 11 ಗಂಟೆ 22 ನಿಮಿಷದವರೆಗೂ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕವೋ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಥವಾ ನಿಮ್ಮ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸನೋ, ಸರಿಯಾದ ಸಮಯಕ್ಕೆ ಸರಿಯಾದ ಮಾರ್ಗದಲ್ಲಿ ಮುಂದೆ ನಡೀಲಿಕ್ಕೆ ಆಗದಿರ ಅಲ್ಲೊಂದಿಷ್ಟು ವ್ಯತ್ಯಾಸ ಆಗುವಂಥದ್ದು, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು ಮೇಷರಾಶಿಯವರಿಗೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ದಕ್ಷಿಣಾಭಿಮುಖವಾಗಿ ನಿಂತು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ ಅಲ್ಲಿ ನಾಗನ ಆರಾಧನೆ ಜೊತೆಗೆ ನಾಗೇಂದ್ರನ ಪ್ರಾರ್ಥನೆ, ಸಾಧ್ಯವಾದರೆ ದೇವರ ಮುಂದೆ ಒಂದು ದೀಪವನ್ನು ಅಂಟಿಸಿ ನಾಗನ ದರ್ಶನ ಮಾಡಿಕೊಂಡು ನಂತರ ನಿಮ್ಮ ಮುಂದೆ ನಡೀತಕ್ಕಂಥದ್ದು ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭರಾಶಿ ವೃಷಭಲಗ್ನ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕು ಅಂತ ಮುಂದೊಡಿದ್ರು ಆ ಕಾಯಕದಲ್ಲಿ ಅಂದರೆ ಆ ಕೆಲಸಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂತಹ ವೃತ್ತಿಯ ಅಭಿವೃದ್ಧಿ ಬಗ್ಗೆ ನಿಮ್ಮ ಚಿಂತನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಬಹಳ ದೂರಭಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಆದರೆ ಯಾವುದನ್ನು ಮಾಡಲಿಕ್ಕೂ ಮುಂದೆ ಒಂದು ಹೆಜ್ಜೆ ಹಾಕೋದು ಎಲ್ಲೋ ಒಂಥರ ಅಂಜಿಕೆ, ಭಯ ಎಂಬತಕ್ಕಂಥದ್ದು ನಿಮಗೆ ಬಾಧಿಸುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಅರ್ಧ ತಲೆನೋವು, ಹೊಟ್ಟೆ ನೋವು ಅಥವಾ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆಲ್ಲವೂ ಕಾಣಬಹುದು. ಹಾಗಾಗಿ ನೀವು ಮೊದಲು ಮಾಡಬೇಕಾದ್ದು ಒಂದು ಚೊಂಬು ನೀರನ್ನು ತುಳಸಿ ಗಿಡಕ್ಕೆ ಹಾಕಿ 2 ತುಳಸಿ ದಳವನ್ನು ನಿಮ್ಮ ಆಹಾರ ಪದ್ಧತಿ ಅಂದರೆ ನಾಲಿಗೆ ಮೇಲೆ ಇಟ್ಕೊಂಡು ಚಪ್ಪರಿಸ್ತಕ್ಕಂಥದ್ದು ಅಥವಾ ತುಳಸಿ ದಳವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥದ್ದು ಮಾಡೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಸ್ಕೊಳ್ಬಹುದು. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ದುಡುಕಿ ಯಾರನ್ನೂ ಮಾತಾಡಬೇಡಿ. ಇವತ್ತು ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರವಾಗೂ ಸಹಿತ ರೌದ್ರ ಆಗ್ತಕ್ಕಂಥದ್ದು, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ನಾಗೇಂದ್ರನ ಆರಾಧನೆ ಮಾಡಿ ನಾಗದೇವರ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಯಾವುದೊಂದು ಸ್ವಲ್ಪ ವ್ಯತ್ಯಾಸ ಆದರೂ, ಏನೊಂದು ಸ್ವಲ್ಪ ಅಚಾತುರ್ಯವಾದರೂ ಅದರಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಸಾಂಬ ಸದಾಶಿವನ ಪ್ರಾರ್ಥನೆ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಬರ್ತಕ್ಕಂಥ ಯಾವುದೇ ಗಂಡಾಂತರವಿದ್ದರೂ, ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲೇ ಹುಡುಕೋಬೋದು. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾರೊಬ್ಬರನ್ನ ಏನು ವಿಚಾರ ಮಾತಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಲೆಯಲ್ಲಿ ಏನಿದೆಯೋ, ನಿಮ್ಮ ಜ್ಞಾನ ಏನಿದೆಯೋ ಅಥವಾ ಯಾವುದು ಸರಿ ತಪ್ಪು ಅಂತ ನಿಮ್ಮ ಸರಿಯಾದ ತೀರ್ಮಾನ ತೆಗೆದುಕೊಳ್ತಿರೋ ಅದರಲ್ಲಿ ಒಳ್ಳೆಯದಿದೆ. ಅದನ್ನು ಬಿಟ್ಟು ಮತ್ತೊಬ್ಬರ ಮಾರ್ಗದಂತೆ ನೀವು ಮುಂದೆ ನಡೆದಿದ್ದೆ ಆದರೆ ಅಲ್ಲಿ ಒಂದು ಹೆಜ್ಜೆ ಹಾಕಿದ್ರೂ ಸಹಿತ ಒಂದಷ್ಟು ವ್ಯತ್ಯಾಸಗಳು ಕಾಣುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಇವತ್ತಿನ ದಿವಸ ನೀವು ಮಾಡುವಂಥ ಯಾವುದೇ ಒಂದು ಕಾಯಕವಾದರೂ ಅದರ ಫಲಾಫಲಗಳನ್ನು ಹೆಚ್ಚಿನಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಆರಾಧನೆ, ದೇವಿಯ ಪ್ರಾರ್ಥನೆ ಅಥವಾ ದುರ್ಗಾದೀಪ ನಮಸ್ಕಾರ ಈ ಪ್ರಕಾರವಾದಂತಹ ಅನುಷ್ಠಾನಗಳು ಮಾಡೋದರಿಂದ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮಾಡುವಂಥ ಕಾಯಕದಲ್ಲಿ ಹೆಚ್ಚು ಅರ್ಥಪೂರ್ಣವಾದಂತಹ ಬದುಕನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಧ್ಯಾನ ಅಥವಾ ದೇವಿಯ ಆರಾಧನೆ ಇದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ದಿನ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತು ಹೆಚ್ಚು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಭಗವಂತನ ಕೃಪೆಯಿಂದ, ಶ್ರೀ ಸುಬ್ರಹ್ಮಣ್ಯೇಶ್ವರರ ಕೃಪಾಶೀರ್ವಾದದಿಂದ ಇವತ್ತು ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ಲಾಭವಿದೆ. ಹಾಗಾಗಿ ಶ್ರದ್ಧಾಭಕ್ತಿಯಾಗಿ ಮಾಡುವ ಕಾಯಕ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾ
ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾ ಇದ್ದಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಮಂಗಳಮ್ಮ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಅದೇನು ಹೇಳದ ಮೇಡಮ್. ಆಯ್ತು, ಮಾತಾಡಿ, ಗುರುಜಿ ಹತ್ರ ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೇಲಿ ದನಗಳು ಹಸುಗಳು ಆಗ್ಬತ್ತಾ ಇಲ್ಲ, ಒಂದು 15 ವರ್ಷದಿಂದಲೂ ಹಸುಗಳು ಆಗ್ಬತ್ತಾ ಇಲ್ಲ ಗುರುಜಿ. ಆಮೇಲೆ ಕನ್ಸಲ್ಲಿ ಬರೀ ಇದು ಗಂಡ ಸತ್ತವರು, ಬರೀ ಹೆಣ್ಮಕ್ಳುಗಳು ಬರ್ತಾರೆ ಕನ್ಸಲ್ಲಿ. ನೀವ್ ಆಮೇಲೆ ಇದು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಏನೋ ಹೇಳ್ತಾ ಇದ್ರ, ಅದೇ ತರನೇನೆ ಒಂದ್ 2 ಸರಿ ನನ್ ಕನ್ಸಲ್ಲಿ ಬರೀ ತಲೆ ಬರೀ ಏನು ಮುಂಡ ಉದ್ದಕ್ಕೆ ಒಂಥರ ಉದ್ದಕ್ಕೆ ಬರೀ ಬುಲ್ಡೆ ಮಾತ್ರ ನಾಮ ಇಕ್ಕೊಂಡು ನಿನ್ಗೆ ಏನಾದ್ರೂ ಶಿಕ್ಷೆ ಕೊಡ್ಲೇಬೇಕು ನಿನ್ಗೆ ಅಂತ ಅಂದಂಗೆ 2 ಸರಿ ಏನಾದ್ರೂ ಶಿಕ್ಷೆ ಕೊಡ್ತೀನಿ ನಿನ್ಗೆ. ತಿರ್ಗಾ ಹಂಗೆ ಅದೇ ತರನೇ ಆಯ್ತು ನಮ್ಗೆ, ನಮ್ ಮನೆ ಮಕ್ಳುಗಳಿಗೆಲ್ಲ ಅದೇ ತರನೇ ಆಗೋಯ್ತು ಆತರ. ಆಮೇಲೆ ಸರ್ಪಗಳು ಇದ್ಕಿದಂಗೆ ಒಳಗಡೆಗ್ ಬರೋದು, ಒಳಗಡೆ ಬಂದು ನಮ್ಗೇನು ತೊಂದ್ರೆಗಳು ಕೊಡಲ್ಲ ಸರ್ಪಗಳು. 1 ಸರಿ 2-3 ಸರಿ ಹಿಡ್ಸಾಕ್ಸ್ತು, ಆತರ ಎಲ್ಲ ಆತೈತಿ ಗುರುಜಿ. ಒಂದು ಕೆಲಸ ಮಾಡಮ್ಮ, ಇವತ್ತೇನೆ ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗ್ಬಾ. ಜೊತೆಗೆ ಅಲ್ಲೆಲ್ಲರೂ ಹುತ್ತ ಇದ್ದರೆ, ಅಂದರೆ ಆ ಹುತ್ತ ದೇವಸ್ಥಾನದ ಆವರಣವೋ ಎಲ್ಲಿದ್ದರೂ ಪರವಾಗಿಲ್ಲ, ಹುತ್ತದ ಸಮೀಪದಲ್ಲಿ ಒಂಚೂರು ಹಾಲು ತುಪ್ಪ ಹಾಕಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಹುತ್ತದ ಮಣ್ಣಿನ ಪ್ರಸಾದವನ್ನು ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಆ ಪ್ರಸಾದ ರೂಪದಲ್ಲಿ ಅದನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಆದಷ್ಟು ಅನುಕೂಲ ಆಗುತ್ತೆ. ಈ ಸೃಷ್ಟಿನೂ ಮಾಡಿ, ಮುಂದಿನ ಸೃಷ್ಟಿನೂ ಮಾಡಿ. ಮತ್ತು ಇವತ್ತು ಮನೇಲಿ ಅಡುಗೆ ಮಾಡುವಾಗಲೂ ಸಹಿತ ಈರುಳ್ಳಿ ಬೆಳ್ಳುಳ್ಳಿ ಹಾಕುವಂಥದ್ದು, ಒಗ್ಗರಣೆ ಹಾಕುವಂಥದ್ದು, ಮತ್ತು ಬೇರೆ ಯಾವ ಪದಾರ್ಥಗಳು ಮಾಡಿದ್ರೆ ಆದಷ್ಟು ಸಸ್ಯಾಹಾರಿ ಪದಾರ್ಥ, ಸಾಧ್ಯವಾದಷ್ಟು ಸ್ವಲ್ಪ ಮಡಿ ಆಚಾರವನ್ನು. ಯಾಕೆಂದ್ರೆ ಗುರುಜಿ ಇದು ತಿನ್ನಲ್ಲ, ನಾವೇನು ತಿನ್ನಲ್ಲ, ಲಿಂಗಾಯತ್ರಿಯೇ. ಆಯ್ತಮ್ಮ, ನೀವು ನಾಗದೇವರನ್ನ ಪ್ರಾರ್ಥನೆ ಮಾಡಿ ಇವತ್ತು ಶ್ರದ್ಧಾಭಕ್ತಿಯಾಗಿ ತಾವು ಆರಾಧನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ. ನೋಡಿ, ನಾಗದೇವರ ಆರಾಧನೆ ನೀವ್ ಹೇಳ್ದಂಗೆ ಎಲ್ಲ ಹೋಗಿ ಇದಕ್ಕೆಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಕ್ಕೆಗೆಲ್ಲ ಹೋಗಿ ಇದು ಘಾಟಿಗೆ ವರ್ಷನೂ ಓತಲೇ ಇರ್ತೀವಿ ಸ್ವಾಮಿ. ಕುಕ್ಕೆಗೆ ಹೋಗ್ಬಿಟ್ಟು ಬುಕ್ ಮಾಡಿ ಅಲ್ಲೆಲ್ಲ ಕಳ್ಕೊಂಡು ಬಂದ್ವಿ. ದೋಷ ಎಲ್ಲ 9 ದಿವಸ ಇದ್ದು ಅಲ್ಲೆಲ್ಲ ದೋಷ ಕಳ್ಕೊಂಡ್ ಮನೆ ಮಕ್ಳೆಲ್ಲ ಹೋಗಿ ಕಳ್ಕೊಂಡ್ ಬಂದ್ರು ಮನೆಗ್ ಬಂದ್ಬಿಡ್ತವೆ ಸರ್ಪಗಳು. ಆಮೇಲೆ ಹಸುಗಳು 15 ವರ್ಷದಿಂದ ಏನ್ ಮಾಡಿದ್ರು ಚೆನ್ನಾಗಾತವೆ, ಏನಾದ್ರೂ ಒಂದ್ ರೂಪದಲ್ಲಿ ಸತ್ತೋಗ್ಬಿಡೋದು, ಗಾಯಗಳು ಯಾಕೆ ಬರದೇ ಇಲ್ಲ ಏನ್ ಮಾಡಿದ್ರು. ಇಲ್ಲಮ್ಮ, ಇದನ್ನು ಈ ಸತಿ ಕ್ರಮವಾಗಿ ಈ ಒಂದು ಬರ್ತಕ್ಕಂಥ ಈ ಸೃಷ್ಟಿ ಮತ್ತು ಮುಂದಿನ ಸೃಷ್ಟಿ ನೀವು ಮೊದಲೇ ಸಂಕಲ್ಪ ಮಾಡಿ, ಭಗವಂತ ಮುಂದಿನ ಸೃಷ್ಟಿಗೆ ನಾವು ನಮ್ಮ ಕುಟುಂಬದವರೆಲ್ಲ ಬಂದು ಒಂದು ದರ್ಶನ ಮಾಡ್ಕೊಂಡು ಬರ್ತೀವಿ, ಸಾಧ್ಯವಾದಷ್ಟು ನಮ್ಮ ಮನೆ ಪ್ರಾಂತದಲ್ಲಿ ಇಂಥ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳಪ್ಪ ಅಂತ ಹೇಳಿ ನಾಗದೇವ್ರನ್ನ ಪ್ರಾರ್ಥನೆ ಮಾಡಿ. ಹಾಗೆ ನೀವಿರ್ತಕ್ಕಂಥದ್ದು ಅಂದರೆ ಒಂದಷ್ಟು ಫಾರೆಸ್ಟ್ ಅಂತನೋ ಅಥವಾ ಹಳ್ಳಿಗಳಲ್ಲೋ ಇದ್ದಾಗ ಸಾಮಾನ್ಯಕ್ಕೆ ಸುತ್ತಮುತ್ತ ಎಲ್ಲರೂ ಸರ್ಪ ಓಡಾಡೋ ಸ್ಥಳ ಇದ್ದರೆ ಅಲ್ಲಿ ಆ ಥರ ಸರ್ಪಗಳು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಸಿಟಿ ಒಳಗಿದ್ದು ನಾವು ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿದ್ದಾಗ ಅಲ್ಲಿ ಬಂದಾಗ ಅದರ ಬಗ್ಗೆ ಭಯ. ನೀವಿರ್ತಕ್ಕಂಥದ್ದೇ ಹಳ್ಳಿಗಳಲ್ಲಿದ್ದಾಗ ಸುತ್ತಮುತ್ತ ಪೊದರೆಗಳು, ಒಂದು ಸ್ವಲ್ಪ ತಂಪಾದಂಥ ವಾತಾವರಣ, ಅಲ್ಲಿ ಗಿಡ ಮರಗಳು ಜಾಸ್ತಿ ಇದ್ದರೆ, ಮನೆ ಸುತ್ತಮುತ್ತ ಪೊದರೆಗಳಿದ್ದರೆ ಅಂಥ ಕಡೆ ಸರ್ಪಗಳು ಬಂದು ಹೋಗೋದು ಸಹಜ ಅಲ್ವಮ್ಮ. ಅದಕ್ಕೆ ಅವೆಲ್ಲ ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಿ ಅಲ್ಲಿ ನಮ್ಮ ತಪ್ಪೆಷ್ಟಿದೆ, ಭಗವಂತ ನಮಗೆ ಹೇಗೆ ಮಾಡ್ತಿದ್ದಾನೆ, ನಮಗೇನು ದಾರಿ ತೋರಿಸ್ತಾನೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗತ್ತೆ. ಭಯಪಡಬೇಡಿ. ಇವತ್ತು ಒಳ್ಳೆ ದಿವಸನೇ ಕರೆ ಮಾಡಿದಿರಿ. ಸುಬ್ರಹ್ಮಣ್ಯೇಶ್ವರರ ಆಶೀರ್ವಾದ ನಿಮಗಿರಲಿ. ಆದಷ್ಟು ಬೇಗ ಒಂದು ಸತಿ ಹೋಗಿ ಭಗವಂತನ ಸೇವೆ ಮಾಡಿ ಬನ್ನಿ. ಒಳ್ಳೆಯದಾಗಲಿ. ಗುರುಜೀಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುಚಂದ್ರರ ಯೋಗ ಫಲ ಇದ್ದಾಗ ಸಾಧ್ಯವಾದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ. ಅದರಲ್ಲೂ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಇವತ್ತು ಮಧ್ಯಾಹ್ನ 12ರಿಂದ 4:20 ಬಹಳ ಸುಂದರವಾದಂಥ ಕಾಲ. ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನಾದರೂ ತಾವು ಏನು ಅಂದುಕೊಂಡ್ರೂ ಅಂದುಕೊಂಡಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ.
ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ, ಸ್ವಲ್ಪ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ಇಂತಹ ಒಂದು ತೊಂದರೆಗಳಿಂದಲೂ ತಾವು ನೋವು ಅನುಭವಿಸಬೇಕಾಗತ್ತೆ. ಆದರೆ ಇವತ್ತಿನ ದಿವಸ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ ನಂತರ ಆಚೆ ಹೊರಡೋದ್ರಿಂದ ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಬದುಕು ಸಿಗಬೇಕಾದ್ರೆ ಮಹಾವಿಷ್ಣು ಪ್ರಾರ್ಥನೆ ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಹೀಗೆ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ನಾಗದೇವರ ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲ ಇದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಅಷ್ಟು ಸಮಂಜಸವಲ್ಲ. ಹಾಗಾಗಿ ತಮ್ಮ ಆಲೋಚನೆ ತಮ್ಮ ಜೊತೆಯಲ್ಲಿರ್ತಕ್ಕಂಥವರು, ತಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾರಿಂದಲಾದರೂ ಸರಿಯೇ ಏನಾದರೂ ಒಂದಿಷ್ಟು ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿ. ತಾವು ಇಷ್ಟೇ ಕ್ರಮಬದ್ಧವಾಗಿ ನಾನು ಹೀಗೆ ಇರಬೇಕು, ಹೀಗಿದ್ದು ನನ್ನ ಜೀವನ ಸರಿಪಡಿಸ್ಕೊಳ್ಬೇಕು ಅಥವಾ ನನ್ನ ಬದುಕನ್ನು ಇಷ್ಟೇ ಸುಂದರವಾಗಿ ಇಟ್ಕೊಳ್ಬೇಕು, ನಾನು ಮಾಡ್ತಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನೆಲ್ಲವನ್ನು ಸಹಿತ ದೂರ ಮಾಡಿ ಸಾಧ್ಯವಾದಷ್ಟು ಭಗವಂತ ನಿನ್ನ ಕೃಪೆಯಿಂದ ಚೆನ್ನಾಗಿರಬೇಕು ಅಂತ ಅಂದುಕೊಂಡ್ರು ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಒಂದಷ್ಟು ವ್ಯತ್ಯಾಸ. ಈ ಸಮಯದಲ್ಲೇ ನನಗೇನೋ ತೊಂದರೆ ಆಗಿದೆ ಅಥವಾ ಯಾರೋ ಏನೋ ಮಾಡಿದ್ದಾರೆ ಅಥವಾ ಏನೋ ಆಗಬಾರ್ದಾಗಿದೆ ಅಂತ ಕಣ್ಣೀರು ಹಾಕುವಂಥ ಪರಿಸ್ಥಿತಿನೂ ಎದುರಾಗ್ಬೋದು. ಹಾಗಾಗಿ ಇದು ಯಾವುದೂ ಅಲ್ಲ, ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ. ಕನ್ಯಾ ರಾಶಿಯವರು ಇವತ್ತಿನ ಗ್ರಹಸ್ಥಿತಿ ಸರಿ ಇಲ್ಲದ್ರಿಂದ ಒಂದಷ್ಟು ನೋವು ಪಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಸ್ವಲ್ಪ ಹೊಟ್ಟೆ ನೋವು, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆನೋ ಅಥವಾ ಒಂದಷ್ಟು ಅಜೀರ್ಣವೋ ಅಲರ್ಜಿಯೋ ಇಂತಹ ಸಮಸ್ಯೆಗಳಲ್ಲಿ ಒದ್ದಾಡ್ತೀರಿ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆಗಿಂದಾಗಲೇ ಅದಕ್ಕೆ ಬೇಕಾದಂಥ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಹುತ್ತ ಇದ್ದರೆ ಹುತ್ತಕ್ಕೊಂದು 11 ನಮಸ್ಕಾರ ಮಾಡಿ ಹುತ್ತದ ಮಣ್ಣಿನ ಪ್ರಸಾದವನ್ನು ಹಣೆಗಚ್ಕೊಳ್ಳಿ. ಹಾಗೆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ. ಇದಿಷ್ಟು ಕ್ರಮವನ್ನು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಸ್ವಲ್ಪ ಶತ್ರುಗಳ ಬಾಧೆ ಸಾಕಷ್ಟು ಆಗುತ್ತೆ. ಶತ್ರುಗಳ ಬಾಧೆ ಸಾಕಷ್ಟು ಇದ್ದಾಗ ಏನಾದರೂ ಒಂದು ನಿಂದನೆಯ ಮಾತು ನಿಮ್ಮ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಅದಕ್ಕಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡೋದ್ರಿಂದ ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಏನೇ ಮಾಡಬೇಕಾದ್ರೂ ಒಳ್ಳೆಯ ಸನ್ಮಾರ್ಗದತ್ತಿರಿ, ಧರ್ಮ ಮಾರ್ಗದಲ್ಲಿರಿ, ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳು ಎದುರಾಗ್ತಾ ಹೋಗುತ್ತೆ. ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು, ನಂಬಿರ್ತಕ್ಕಂಥವ್ರು ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ಕೆಲಸವನ್ನು ಮಾಡಿಕೊಡ್ತೀರಿ ಅಂತ ಒಂದಷ್ಟು ದಿನಗಳಿಂದ ನಿಮಗೆ ಹೇಳ್ಕೊಂಡು ಬರ್ತಿರ್ತಕ್ಕಂಥವ್ರು, ಅವರು ನಡ್ಕೊಳ್ಳುವಂಥ ರೀತಿ ಅಥವಾ ಅವರು ನಡೀತಿರ್ತಕ್ಕಂಥದ್ದು, ಅವರ ಮನಸ್ಸಲ್ಲಿರ್ತಕ್ಕಂಥದ್ದು ಅಥವಾ ನಿಮಗೆಲ್ಲವೂ ಅರ್ಥ ಆಗುತ್ತೆ ಹೊರ ಪ್ರಪಂಚ ಹೇಗಿದೆ ಎಂಬತಕ್ಕಂಥದ್ದು. ಈ ಒಂದು ವಿಚಾರಗಳನ್ನು ಅರ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ 2 ರಿಂದ 6 ಗಂಟೆ 20 ನಿಮಿಷ ಇಲ್ಲಿವರೆಗೂ ಬಹಳ ಜೋಪಾನ, ಎಚ್ಚರಿಕೆ ಇರಲಿ. ಈ ಸಮಯದಲ್ಲೇ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ಎದುರಾಗುವಂಥ ಪರಿಸ್ಥಿತಿ ಇರುತ್ತೆ. ಇದರ ಮಧ್ಯದಲ್ಲಿ ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಅದಕ್ಕಾಗಿ ನೀವು ಮಾಡಬೇಕಾದ್ದು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಒಂದು ಶ್ವೇತವರ್ಣದ ವಸ್ತ್ರ ಅಂದರೆ ಬಿಳಿಯ ಬಣ್ಣದ ವಸ್ತ್ರ, ಅದರಲ್ಲಿ ಒಂದಿಷ್ಟು ಉದ್ದಿನಬೇಳೆ, ಬಿಳಿಯ ಬಣ್ಣದ ವಸ್ತ್ರ ಮತ್ತು ಒಂದಷ್ಟು ಉದ್ದಿನಬೇಳೆಯನ್ನು ಗಂಟು ಕಟ್ಟಿ ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ಯಾವುದಾದ್ರೊಂದು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬಂದು ಒದಗುವಂತಹ ಇಂತಹ ಒಂದು ಸಮಸ್ಯೆಗಳಿಂದ ಮುಕ್ತರಾಗ್ಬೋದು. ಆದಷ್ಟು ಸಮಸ್ಯೆಗಳಿಂದ ದೂರ ಇದ್ದರೆ ಭಗವಂತನ ಕೃಪೆ ಎಲ್ಲ ಸಿಕ್ಕಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ತೀರಿ. ಯಾವುದೇ ಒಂದು ವಿಚಾರವನ್ನು ಸಮಾಧಾನವಾಗಿ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಯಾವುದು ಬೇಕು ಯಾವುದು ಬೇಡ ಎಲ್ಲವನ್ನೂ ಸಿದ್ಧ ಬೇರೊಂದು ಥರ ಆಲೋಚನೆ ಶುರುವಾಗ್ತಾ ಇದೆ. ಜೊತೆಗೆ ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸ, ಹಣಕಾಸಿನಲ್ಲಿ ನೀವು ಅಂದುಕೊಂಡಷ್ಟು ಸಾಧನೆ ಮಾಡಲಿಕ್ಕೆ ಆಗ್ತಿಲ್ಲ. ಜೊತೆಲಿರ್ತಕ್ಕಂಥ ಸ್ನೇಹಿತರಿಂದ ಒಂದಷ್ಟು ನಿಂದನೆಯ ಮಾತುಗಳು, ಇದೆಲ್ಲವೂ ಸಹಿತ ವೃಶ್ಚಿಕ ರಾಶಿಯವರಿಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ಗ್ರಹಸ್ಥಿತಿ ನಿಮಗೂ ಅಷ್ಟು ಸಮಂಜಸವಾಗಿ ಇಲ್ಲದಿರೋದ್ರಿಂದ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ, ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂತಹದ್ದು. ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ತ್ರಾಂಬಕೇಶ್ವರನ ಪ್ರಾರ್ಥನೆ ಮಾಡಿ ಆ ಬೆಲ್ಲವನ್ನು ನೀರಿಗೆ ಹಾಕಿ ನೀರಲ್ಲಿರ್ತಕ್ಕಂಥ ಬೆಲ್ಲವನ್ನು ಹಸಿರಿಗೆ ಹಿಡಿದ ಮೇಲೆ ಚೆಲ್ಲೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಶಾಂತಿ ಸಮಾಧಾನವನ್ನು ನೆಮ್ಮದಿಯಾಗಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇದೇ ಬರುವ ಭಾನುವಾರ ಅಂದರೆ 1ನೇ ತಾರೀಕು ಬಂಟ್ವಾಳ ತಾಲೂಕಿಗೆ ಗುರುಜಿ ಆಗಮಿಸ್ತಾ ಇದ್ದಾರೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ. ಶ್ರೀರಾಮ ಭಜನಾ ಮಂದಿರದ ವತಿಯಿಂದ 51ನೇ ವರ್ಷದ ಏಕಾಹ ಭಜನಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು. 51ನೇ ವರ್ಷದ ಏಕಾಹ ಭಜನಾ ಮಹೋತ್ಸವದಲ್ಲಿ ಖಂಡಿತವಾಗಿಯೂ ನೀವು ಕೂಡ ಪಾಲ್ಗೊಳ್ಳಬಹುದು. ಶ್ರೀರಾಮ ಭಜನಾ ಮಂದಿರದ ವತಿಯಿಂದ ಏರ್ಪಡಿಸಲಾಗಿರುವಂತಹ ವಿಶೇಷ ಕಾರ್ಯಕ್ರಮ ಇದು. ಸ್ಥಳ ಬ್ರಹ್ಮರಕೂಟ್ಲು, ಕಳ್ಳಿಗೆ, ಬಂಟ್ವಾಳ ತಾಲೂಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬ್ರಹ್ಮರಕೂಟ್ಲು, ಕಳ್ಳಿಗೆ, ಬಂಟ್ವಾಳ ತಾಲೂಕು. ಇಲ್ಲಿ ನಡೀತಾ ಇದೆ 51ನೇ ವರ್ಷದ ಏಕಾಹ ಭಜನಾ ಮಹೋತ್ಸವ. ಇದೇ ಬರುವ ಭಾನುವಾರ ಅಂದರೆ 1ನೇ ತಾರೀಕು. ಸಮಯ ಸಂಜೆ 5 ಗಂಟೆ ಹೊತ್ತಿಗೆ ಗುರುಜಿ ಅಲ್ಲಿಗೆ ಆಗಮಿಸ್ತಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಗುರುಜಿರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಈಗ ಧನುರ್ ರಾಶಿ. ಖಂಡಿತಮ್ಮ, ಈ ಒಂದು ಭಜನಾ ಕಾರ್ಯಕ್ರಮ ಬಂಟ್ವಾಳ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಅದರಲ್ಲಿ ಮಂಗಳೂರು, ಪರಶುರಾಮ ಕ್ಷೇತ್ರ, ಸಮುದ್ರ ತೀರ, ಕಡಲ ತೀರದಲ್ಲಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳು ಆಗಿಂದಾಗಲೇ ನಡೀತಾನೆ ಇರುತ್ತೆ. ಆ ಭಾಗದಲ್ಲಿ ಎಲ್ಲರೂ ಸಹಿತ ಒಗ್ಗೂಡಿಕೊಂಡು ಆ ಭಜನೆಯನ್ನು ಮಾಡ್ತಕ್ಕಂಥದ್ದು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಭಜನೆ ಮತ್ತು ರಾಮಧ್ಯಾನ ಮತ್ತು ಶ್ರೀರಾಮಚಂದ್ರನ ರಾಮಭಕ್ತನಾದಂಥ ಹನುಮನ ವಿಶೇಷವಾದಂತಹ ಆರಾಧನೆ ಮಾಡುವಂಥದ್ದು, ಭಜನೆ ಮಾಡ್ತಕ್ಕಂಥದ್ದು ಇದು ಒಂದೆಡಿಸದ ಕಥೆ ಅಲ್ಲ, ನಿರಂತರವಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಅದರಲ್ಲಿ 51ನೇ ವರ್ಷದ ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮ, ಅದರಲ್ಲೂ ಭಾನುವಾರ ನಡೀತಿರ್ತಕ್ಕಂಥದ್ದು ಶುಭ ಸಂಧ್ಯಾಕಾಲ. ಆ ಸಂಧ್ಯಾಕಾಲದ ಅನುಷ್ಠಾನ ಸರಿಸುಮಾರು 5 ಗಂಟೆ ಅಷ್ಟೊತ್ತಿಗೆ ನಾನು ಬಂದು ಅಲ್ಲೊಂದು ಗೋಪ್ರಾರ್ಥನೆ ಮಾಡಿ ವಿಶ್ವಮಾತೆ ಗೋಮಾತೆಯ ಆರಾಧನೆ ಜೊತೆಗೆ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಹಾಗೆ ಒಂದಷ್ಟು ವಿಚಾರಗಳನ್ನು ಉಣಬಡಿಸ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಅದು ನನ್ನ ಸೌಭಾಗ್ಯ. ಯಾಕೆಂದರೆ ಅಂತಹ ಒಂದು ಧರ್ಮ ಕಾರ್ಯಕ್ಕೆ ಎಲ್ಲರೂ ಒಗ್ಗೂಡಿಕೊಂಡು ಎಲ್ಲರೂ ಸಹಿತ ರಾಮ ಭಜನೆಯನ್ನು ಮಾಡ್ತಾ ಭಜನಾ ಕಾರ್ಯಕ್ರಮದಲ್ಲಿ ಅದು ಏನು ಪ್ರತಿಯೊಬ್ಬರ ಮನೆಗೂ ಹೋಗಿ ಮನೆಗಳಲ್ಲೆಲ್ಲರನ್ನೂ ಕರೆತರ್ತಕ್ಕಂಥದ್ದು, ಎಲ್ಲರೂ ಒಂದೆಡೆ ಸೇರಿ ವಿಶೇಷವಾದ ಕಾರ್ಯಕ್ರಮ, ಧರ್ಮ ಜಾಗೃತಿಯನ್ನು ಮಾಡುವಂಥ ಕಾಯಕಕ್ಕೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಭಗವಂತನ ಪ್ರಾರ್ಥನೆ ಮಾಡೋಣ, ಭಗವಂತನ ಆರಾಧನೆ ಮಾಡೋಣ. ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರದಲ್ಲಿ ವಿಶೇಷವಾದ ಆರಾಧನೆಯನ್ನು ಸಲ್ಲಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲದ ಕಡೆ ಗಮನ ಕೊಡೋಣ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಹಾಕ್ತೀರಿ. ಅಂದರೆ ಅಷ್ಟು ಧೈರ್ಯವಾಗಿ ನೀವು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ, ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತೀರಿ, ಬೇಡವಾದ ವಿಚಾರಗಳನ್ನು ತಲೆ ತುಂಬಿಸ್ಕೊಳ್ತೀರಿ, ಬೇಕಾಗಿರುವ ವಿಚಾರವನ್ನು ಮರೆತು ಬಿಡ್ತೀರಿ. ಆದಷ್ಟು ಇವತ್ತು ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಯಾರು ಸರಿ, ಯಾರು ತಪ್ಪು, ಇದೆಲ್ಲವನ್ನು ಸಹಿತ ಆಲೋಚನೆ ಮಾಡಬೇಕು. ನಾವು ಆಲೋಚನೆ ಮಾಡುವಂತಹ ರೀತಿ ಸರಿ ಇದ್ದರೆ ಮಾತ್ರ ಭಗವಂತ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಸಿಗಿಸ್ತಾನೆ. ಹಾಗಾಗಿ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿಯೂ ಧನುರಾಶಿಯವರಿಗಿದೆ. ಧನುರಾಶಿ, ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ಮಾಡುವ ಕಾಯಕದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ, ಸಮಾಧಾನದಿಂದಿರಿ. ಭಗವಂತ ನೋಡಿ, ಭಗವಂತ ಕೊಟ್ಟರೆ ನಿಮ್ಮ ಜೀವನದ ಕೊನೆ ತನಕ. ಹಾಗೆ ಮಾನವ ಕೊಡ್ತಕ್ಕಂಥದ್ದು ಬರೀ ಮನೆ ತನಕ ಮಾತ್ರ. ಹಾಗೆ ಯಾರನ್ನೋ ಮೆಚ್ಚಿಸಬೇಕು, ಯಾರೋ ಕೊಡಬೇಕು, ಯಾರಿಂದಲೂ ಏನೋ ಆಗುತ್ತೆ ಅಂದ್ಕೊಳ್ಳೋದಕ್ಕಿಂತ ಭಗವಂತ ನೀನು ಕೊಟ್ಟಾಗೆ ನನ್ನ ತೃಪ್ತಿ ಆಗುತ್ತೆ, ನೀನು ಕೊಡಪ್ಪ, ನಿನ್ನ ಆಶೀರ್ವಾದ ನನಗಿರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅಂತಹ ವಿಚಾರದಲ್ಲಿ ಧನುರಾಶಿಯವರು ಇವತ್ತಿನ ದಿವಸ ತಪ್ಪದಿರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಹೀಗೆ ವೃಕ್ಷರಾಜನ ಸಾನ್ನಿಧ್ಯ ಅಂದರೆ ಅಶ್ವತ್ಥವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅರ್ಧ ತಲೆನೋವು, ಮೈಕೈ ನೋವು, ಏನೋ ಒಂದು ತರಹ ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಧಿಕವಾದಂಥ ಚಿಂತನೆಗೆ ಒಳಗಾಗುವಂಥದ್ದು, ಯಾರಿಗೋ ಏನೋ ವಸ್ತುಗಳು ಕೊಟ್ಬಿಟ್ಟಿರ್ತೀರಿ, ಅವ್ರು ತಿರುಗಿ ವಾಪಸ್ ಕೊಡೋದಿಲ್ಲ, ಅಲ್ಲಿ ಒಂದಷ್ಟು ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತಕ್ಕಂಥದ್ದು, ಹೀಗೆ 1-2 ಸಮಸ್ಯೆಯ ಸೆರೆಮಾಲೆನೇ ತಂದುಕೊಂಡು ಬಿಡ್ತೀರಿ. ಆದರೆ ಇವತ್ತು ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೂ, ಏನಾದರೂ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಸರಿ ಯಾವುದು, ತಪ್ಪು ಯಾವುದು, ಯಾವುದು ಬೇಕು, ಯಾವುದು ಬೇಡ, ಇದೆಲ್ಲದರ ಬಗ್ಗೆ ಸರಿಯಾದ ಮಾರ್ಗದರ್ಶನ ಇದ್ದರೆ ಮಾತ್ರ ಅದು ಸರಿ ಹೋಗ್ತಕ್ಕಂಥದ್ದು. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 3:15 ಸ್ವಲ್ಪ ಜಾಗರೂಕತರಾಗಿರಿ.
ನೀವು ಮಧ್ಯಾಹ್ನ ಊಟ ಪ್ರಸಾದ ಅನ್ನಪ್ರಸಾದ ನೀವು ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಇವತ್ತು ಮಕರ ರಾಶಿಯವರು ನಿಮ್ಮ ಕೈಯಿಂದ ಯಾರಾದರೂ ಹಸಿವಿಗೆ ಏನಾದರೂ ಒಂದಿಷ್ಟು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಭಗವತಿಯ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯ ಸರಿ ಇರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅಧಿಕವಾದ ಚಂಚಲತೆ ಇರುತ್ತೆ. ಜೊತೆಯಲ್ಲಿರ್ತಕ್ಕಂಥವರು ಅಥವಾ ದೂರಭಾರ ಬಂದಿರತಕ್ಕಂಥವರು ಅವರಿಂದ ಸ್ವಲ್ಪ ನಿಷ್ಠೂರದ ಹೊರೆ ಹೊತ್ಕೋಬೇಕಾಗತ್ತೆ. ಇವತ್ತು ನಿಮ್ಮ ಕಾಯಕ ಅಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದಲ್ಲ. ಆದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದನ್ನು ಸರಿಯಾದ ಆಲೋಚನೆ ಮಾಡೋದ್ರಿಂದ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡುವ ಕಾಯಕ ಮತ್ತಷ್ಟು ಅರ್ಥಪೂರ್ಣವಾಗಿ ಸಿಗಬೇಕಾದ್ರೆ ಇವತ್ತು ಶಕ್ತಿದೇವರನ್ನು ಪ್ರಾರ್ಥನೆ ಮಾಡೋದು, ನಾಗದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯಕ್ಕೆ ಹೋಗಿ ಒಂದಷ್ಟು ಕೆಂಪು ವಸ್ತ್ರ, ಕೆಂಪು ಹೂವು, ಕೆಂಪು ಗಂಧ, ಈ ಪ್ರಕಾರವಾಗಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಅಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕುಂಭರಾಶಿಗೆ ಸಂಬಂಧಪಟ್ಟಂಗೆ ಇವತ್ತಿನ ದಿವಸ ಕೆಂಪು ಗಂಧವನ್ನು, ಕೆಂಪು ಕುಂಕುಮವನ್ನು ಹಣೆಗೆ ಧಾರಣೆ ಮಾಡೋದ್ರಿಂದಲೂ ಒಂದಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಲಾಭ ಕಾಣ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ದೂರಭಾರ ಎಲ್ಲನ ಪ್ರಯಾಣ ಹೊರಡಬೇಕು ಅಂದ್ಕೊಳ್ತೀರಿ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಲಾಭವೇ ಇದೆ, ಆದರೆ ಸ್ವಲ್ಪ ಸಮಾಧಾನ ಬೇಕಾಗಿದೆ. ನಾನು ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡಿ ನಾವೆಲ್ಲರೂ ಒಂದು ಎಂಬತಕ್ಕಂತಹ ಮನಸ್ಥಿತಿ ತಂದುಕೊಂಡ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಏನಾದರೂ ಒಂದು ಸಾಧನೆ ಮಾಡುವಂಥದ್ದು, ಏನಾದರೂ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಹಾಗೆ ಇವತ್ತಿನ ನಿಮ್ಮ ಕಾಯಕದಲ್ಲಿ ಅರ್ಥಪೂರ್ಣವಾದ ಬದುಕನ್ನು ಕಾಣುವಂತಹದ್ದು, ಇಂತಹ ಕಾಯಕಕ್ಕೆ ನೀವು ಮುಂದಾದರೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಅಥವಾ ಮಹಾವಿಷ್ಣು ಪ್ರಾರ್ಥನೆಗೆ ತುಳಸಿ ದಳವನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ, ತುಳಸಿ ದಳವನ್ನು ಶ್ರೀ ಮಹಾವಿಷ್ಣುವಿನ ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿದ್ರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದ ಗುರುಜಿನಿಂದ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ವೀಕ್ಷಕರೇ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರು ಹೇಳಿಮ್ಮ? ಆಶಾ ಅಂತ ರೀ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ನಾವು ಹಾವೇರಿಯಿಂದ ರೀ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ರಿ. ಆಯ್ತು, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ ಸ್ವಾಮಿ. ನಾವು ಬಹಳ ದಿನದಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ವಿ. ಇವತ್ ಲೈನ್ ಸಿಕ್ಕೈತ್ರಿ ಅಜ್ಜ, ಬಹಳ ಖುಷಿ ಆಗತೈತ್ರಿ. ನಮ್ಗ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತ್ರಿ. ಹೇಳಮ್ಮ. ಒಂದ್ ಸ್ವಲ್ಪ ನಮಗೆ ಹುಷಾರಿರಲ್ಲ ಬಾಳ. ಒಂದಿನ ಚೆನ್ನಾಗಿದ್ರೆ ಇನ್ನೊಂದ್ ದಿನ ಚೆನ್ನಾಗಿರಲ್ಲ. ಸುಮ್ನೆ ಒಂಥರ ಇದಾದಂಗ ಆಗ್ತೈತಿ. ಅದ ಕೇಳ್ಬೇಕಿತ್ರಿ ಅಜ್ಜರ. ಏನಿಲ್ಲಮ್ಮ, ಇದಕ್ಕೆ ನೀವು ಮಾಡಬೇಕಾದ ಚಿಕ್ಕ ಕೆಲಸ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳು ಇವತ್ತು ನೆನೆದಲ್ಲ, ಇದೊಂದು ಕಳೆದ 3 ವರ್ಷದಿಂದ ಈ ನೋವು ಅನುಭವಿಸ್ತಾ ಇದ್ದೀರಿ ನೀವು. ಈ 3 ವರ್ಷದಿಂದ ಇರತಕ್ಕಂಥ ನೋವು ಇನ್ನೂ 1 ವರ್ಷ 3 ತಿಂಗಳು ಹೀಗೆ ಇರುತ್ತೆ. ಅಂದರೆ ಸಂಪೂರ್ಣವಾಗಿ ನಿಮ್ಮ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಆಗುವಂಥದ್ದು. ಇದಕ್ಕೆ ಪ್ರತಿ ಬುಧವಾರ, ಅಂದರೆ ಇವತ್ತೇ ಪ್ರಾರಂಭ ಮಾಡಿ, ಪ್ರತಿ ಬುಧವಾರ ತಲೆಗೆ ಸ್ನಾನ ಮಾಡಿಕೊಂಡು ವಿಷ್ಣು ದೇವಸ್ಥಾನಕ್ಕೆ ಹೋಗಿ 1-2 ತುಳಸಿ ದಳನ ಕೊಟ್ಟು ನಮಸ್ಕಾರ ಮಾಡಿ ಬರುವಂಥದ್ದು. ಹಾಗೆ 11 ದಿವಸ ನಿರಂತರವಾಗಿ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇವೆರಡು ಕೆಲಸವನ್ನು ಮಾಡಿ ನಿಮ್ಮ ಆರೋಗ್ಯನೂ ಸರಿ ಇರುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಪ್ರಸ್ತುತ ಇರತಕ್ಕಂಥ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಹಾಗೆ ಸ್ವಲ್ಪ ದಿವಸ ನಮ್ಮ ಸಮಯ ಸರಿಯಿಲ್ಲ ಅಂದಾಗ, ಗ್ರಹಸ್ಥಿತಿ ಸರಿಯಿಲ್ಲ ಅಂದಾಗ ನಾವು ಯಾರನ್ನ ಏನು ಮಾತಾಡಿದ್ರೂ ಕೆಟ್ಟದ್ದು ಅನಿಸುತ್ತೆ. ಯಾಕೆಂದರೆ ಈಗ ನಿಮ್ಮ ಪರಿಸ್ಥಿತಿ ಹಾಗೇ ಇದೆ. ಒಂದು ಒಳ್ಳೇದು ಮಾತಾಡಲಿ, ಕೆಟ್ಟದ್ದು ಮಾತಾಡಲಿ, ಏನು ಮಾತಾಡಿದ್ರೂ ಅದು ಬೇರೆ ಥರ ನಿಷ್ಠೂರ ಆಗ್ತಾ ಇರುತ್ತೆ. ಯಾರೊಂದಿಗೆ ಏನು ಮಾತಾಡೋದೇ ಬೇಡಪ್ಪ, ಸುಮ್ಮನೆ ಇದ್ರೆ ಸಾಕು ಅಂತ ನೀವು ಅಂದ್ಕೊಳ್ಬೇಕಷ್ಟೇ. ಆದರೆ ಪುನಃ ಏನಾರು ಒಂದು ಮಾತಾಡ್ತೀರಿ, ಅವರಿಂದ ನಿಷ್ಠೂರಕ್ಕೊಳಗಾಗ್ತೀರಿ. ಈಗ ನಡೀತಾ ಇರೋ ಭವಿಷ್ಯ ಅದು. ಹಾಗಾಗಿ ನಿಮ್ಮ ಆರೋಗ್ಯ ಇರಲಿ, ನಿಮ್ಮ ವ್ಯವಹಾರ ಇರಲಿ, ಏನೇ ಇದ್ದರೂ ಈ ಸಮಯ ಅಂದರೆ ಈ ವರ್ಷಫಲ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಬಹುಶಃ ಬರ್ತಕ್ಕಂಥ ಮೇ ದಾಟಿದ್ರೆ, ಮೇ ತಿಂಗಳು ಆದಮೇಲೆ ನಿಮ್ಮ ಭವಿಷ್ಯದಲ್ಲಿ ಬದಲಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಒಳ್ಳೆಯದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನುಗತ ಪ್ರಶ್ನಾ ತಂತ್ರ.
ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಧನುರ್ಮಾಸದ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ಅದಕ್ಕಿಂತ ಮುಂಚೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಅಂದರೆ ಈ ಭಾನುವಾರ ಬಹಳ ಶಕ್ತಿಯುತವಾಗಿರತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ದತ್ತಾತ್ರೇಯರ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಬಂದಿರತಕ್ಕಂಥ ತಂತ್ರಸಾರ. ಆ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ನಿಮ್ಮ ವಾಸ್ತವದಲ್ಲಿರ್ತಕ್ಕಂಥ ಅದೃಷ್ಟ ಶಕ್ತಿಗಳು ಆಚೆ ಹೋಗ್ತಕ್ಕಂಥದ್ದಿರುತ್ತೆ. ಇಲ್ಲಾಂದರೆ ನಿಮಗೆಲ್ಲಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ಮಾಟ ಮಂತ್ರ ಇಂತಹ ಪ್ರಯೋಗಗಳಾಗಿದೆ ಎಂಬತಕ್ಕಂಥ ಅನುಭವ ಏನಾದರೂ ಆಗ್ತಾ ಇದೆ, ಅದೆಲ್ಲವೂ ಕೂಡ ದೂರ ಆಗಿರ್ತಕ್ಕಂಥದ್ದಿರುತ್ತೆ. ನಿಮಗೇನಾದರೂ ಬೇರೆ ರೀತಿ ಅನುಭವಗಳಾಗ್ತಾ ಇದೆ, ಭ್ರಮೆ ಎಂಬತಕ್ಕಂಥದ್ದು ಕಾಡ್ತಾ ಇದೆ, ನಿಮ್ಮ ಮನಸ್ಸಿಗೆ ಅದು ಬೇರೆ ರೀತಿಯೇ ಪ್ರಭಾವ ಬೀರ್ತಾ ಇದೆ. ಅಮಾವಾಸ್ಯೆ, ಹುಣ್ಣಿಮೆ ಇಂಥ ಪರ್ವಕಾಲಗಳಲ್ಲಿ ಅದರ ಹಿಂದೆ ಮುಂದೆ ನಿಮ್ಮ ದೇಹದಲ್ಲಾಗ್ತಕ್ಕಂಥ ಬದಲಾವಣೆಗಳು ಸಾಕಷ್ಟು ಇರತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ಮಾನಸಿಕವಾಗಿ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವನ್ನೂ ಕೂಡ ಆದಷ್ಟು ಬೇಗ ದೂರ ಮಾಡ್ಕೊಳ್ಬೇಕು ಅಂತಾನೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವೊಂದನ್ನು ಈ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಬಹಳ ಅದ್ಭುತಕರವಾಗಿರ್ತಕ್ಕಂಥ ತಂತ್ರಸಾರ. ಅದನ್ನು ಮಂತ್ರ ಅನ್ನೋದಕ್ಕಿಂತ ತಂತ್ರ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಆ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಲೇಬೇಕು. ಭಾನುವಾರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇದಾದ ಮೇಲೆ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಶ್ರೀಂ ಐಂ, ಐಂ ಶ್ರೀಂ ಐಂ, ಐಂ ಶ್ರೀಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಬಹಳ ವಿಶೇಷವಾಗಿ ಐಂ ಶ್ರೀಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಮನೋಗತ ಪ್ರಶ್ನಾತಂತ್ರದಲ್ಲೂ ಕೂಡ ಹೇಳ್ತಾ ಇರೋದೇನಪ್ಪ ಅಂದರೆ, ನಿಮ್ಮ ಮನೋಚಿಂತಿತ ಕಾರ್ಯವು ಸರಿಯಾದ ಮಾರ್ಗದರ್ಶನದ ಮಾತ್ರಲೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ. ಮನೋಗತ ಪ್ರಶ್ನಾತಂತ್ರದಿಂದ ಒಂದು ಗುಪ್ತ ಮಾರ್ಗದರ್ಶನ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಆದಷ್ಟು ಇವತ್ತಿನ ದಿವಸ
ತಾವು ಮಾಡ್ತಕ್ಕಂಥ ಯಾವುದೇ ಕೆಲಸ ಆಗಲಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಗೃಹಿರಿಯರ ಜೊತೆ ಕೂತು, ಇಲ್ಲಾಂದರೆ ಆ ಒಂದು ವಿಚಾರದಲ್ಲಿ ಸಾಕಷ್ಟು ಹೆಚ್ಚಿನ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಜೊತೆ ಕೂತು ಆ ಒಂದು ಕೆಲಸದ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಅವರು ಕೊಡ್ತಕ್ಕಂಥ ಆ ಒಂದು ಮಾರ್ಗದರ್ಶನದ ಮೇಲೆ ತಾವು ಮುಂದೆ ಹೋಗಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೂಡ ಕೇಳತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ತಿರುಮಲ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದ ನಮಗಿದ್ರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಮಗಿರ್ತಕ್ಕಂಥದ್ದಿರುತ್ತೆ. ಅಂತಹ ಭಗವಂತನ ಸಂಪೂರ್ಣ ಆಶೀರ್ವಾದ ಇದೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಆದರೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಆದಷ್ಟು ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ವಿನಾಕಾರಣ ಕೆಲಸದ ವಿಚಾರವಾಗಿ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಜೊತೆ ಕೂತು ವಿಮರ್ಶೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅವ್ರ ಜೊತೆ ಕೂತ್ಕೊಂಡು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಇವತ್ತಿನ ದಿವಸ ತಾವು ನಿಮ್ಮ ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡಿ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ತಾವು ಕಾಪಾಡ್ಕೊಂಡು ಆ ಒಂದು ಕೆಲಸದ ಬಗ್ಗೆ ತಾವು ಮುಂದೆ ಹೋಗ್ತಾ ಇದ್ರೆ ಅದರಲ್ಲಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಬಹಿರಂಗ ಪಡಿಸ್ತಕ್ಕಂಥದ್ದು ಬೇಡ. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಈ ಒಂದು ವಿಚಾರಕ್ಕೆ ಬಂದಾಗ ಎಳುವತಕ್ಕಂಥದ್ದಿರುತ್ತೆ. ಜೋಪಾನ, ಗೌಪ್ಯತೆ ಬಹಳ ಮುಖ್ಯ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೂ ಕೂಡ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ವಿನಾಕಾರಣ ನಿಮ್ಮ ಸ್ನೇಹಿತರೊಡನೆ ವಾದ ವಿವಾದಗಳನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ ಯಾವುದನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಒಂದೇ. ವಿದ್ಯಾರ್ಥಿಗಳು ಅಂದರೆ ನಾವೆಲ್ಲರೂ ಕೂಡ ಫ್ರೆಂಡ್ಸ್ ಆಗಿ ಇವತ್ತಿನ ದಿವಸ ಕಷ್ಟ ಆಗಲಿ ಸುಖ ಆಗಲಿ ಏನಾದ್ರೂ ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಸರಿಸಮಾನವಾಗಿ ಎಲ್ಲವನ್ನೂ ಕೂಡ ನೋಡ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಏನೇ ಕಷ್ಟ ಬಂದ್ರೂ ಕೂಡ ನಿಮ್ಮಲ್ಲಿ ಬಗೆಹರಿಸ್ಕೊಳ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಮಿಶ್ರ ಫಲದಲ್ಲಿ ಇವತ್ತಿನ ದಿವಸ ಭೂಮಿಯನ್ನು ನಂಬಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು, ರೈತರು, ಭೂಮಿಯನ್ನು ವ್ಯಾಪಾರ ಮಾಡ್ತಕ್ಕಂಥ ವಿಚಾರಕ್ಕೆ ಬಂದಾಗ, ಭೂಮಿಯ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರಕ್ಕೆ ಬಂದಾಗ ಇವತ್ತಿನ ದಿವಸ ನಿಮಗೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಒಂದು ಸಮಯ ಬಿಟ್ಟರೆ ಬೇರೆ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಹಳ ಸೂಪರ್ ಆಗಿದೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಗೋಧಿ, 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕೋದ್ರಿಂದ ಭಗವಂತ ಸೂರ್ಯ ಪರಮಾತ್ಮನ ಮತ್ತು ಚಂದ್ರ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ನಮಗಿರ್ತಕ್ಕಂಥದ್ದಿರುತ್ತೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಭಯ ಎಂಬತಕ್ಕಂಥದ್ದು ಸಾಕಷ್ಟು ಇರ್ತಕ್ಕಂಥದ್ದಿರುತ್ತೆ. ಏನು ಕೆಲಸ ಮಾಡಬೇಕಾದ್ರೂ ಕೂಡ ಪ್ರಾರಂಭ ಹಂತದಲ್ಲಿ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನೋ ಇಲ್ವೋ ಎಂಬತಕ್ಕಂಥ ಮಿಶ್ರ ಮನಸ್ಥಿತಿಯಲ್ಲೇ ಇರ್ತೀರಿ ಹೊರತಾಗಿ ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದಾಗಲಿ ಇಲ್ಲ, ಏನೇ ಆಗಲಿ ಎಷ್ಟೇ ಕಷ್ಟ ಬರಲಿ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಆ ಒಂದು ಸಂಕಲ್ಪವನ್ನು ಮಾಡೋದೇ ಇಲ್ಲ. ತಾವೆಲ್ಲೋ ಒಂದು ಕಡೆ ನನಗೆ ಭಯ ಅಂತ ಹೇಳಿ ಹಿಂದೆ ಉಳಿತಕ್ಕಂಥದ್ದೇ ಸಾಕಷ್ಟು ಇರ್ತಕ್ಕಂಥದ್ದಿರುತ್ತೆ. ಆ ಕೆಲಸವನ್ನು ಮಾಡಬೇಡಿ. ಎಂತಹ ಕಷ್ಟ ಬರಲಿ, ಇವತ್ತಿನ ದಿವಸ ನಮ್ಗೆ ಅಶುಭ ಫಲ ಇದೆ ಅಂಥೇಳಿ ನಾವು ಆರಾಮಾಗಿ ಮನೇಲಿ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಳ್ತಕ್ಕಂಥದ್ದಲ್ಲ. ಆಚೆ ಕಡೆ ಬರಬೇಕು, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕು, ಭಗವಂತನ ಮೇಲೆ ಭಾರ ಹಾಕಬೇಕು, ನಾವು ಮುಂದೆ ಬರಬೇಕು. ಆಗ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಮಗಿರ್ತಕ್ಕಂಥದ್ದಿರುತ್ತೆ. ಇರೋದ್ರಲ್ಲಿ ಒಂದು ಸ್ವಲ್ಪ ಸುಖ, ಶಾಂತಿ, ನೆಮ್ಮದಿಯನ್ನು ಕೂಡ ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ನಾಗದೇವತೆ ನಾಗಾರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ತಾವೆಲ್ಲಾದರೂ ನಾಗರ ಕಲ್ಲೆಲ್ಲಾದರೂ ಇದ್ದರೆ ಆ ಜಾಗದಲ್ಲಿ ಹೋಗಿ ಒಂದು ಚೂರು ಹಾಲನ್ನು ಅಲ್ಲಿ ಕೊಟ್ಟು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು, ನಾಗದೇವತೆಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಬರ್ತಕ್ಕಂಥ ಕಷ್ಟಗಳಿಂದನೂ ಕೂಡ ಕಿಂಚಿತ್ತು ಪಾರಾಗ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಏನು ತಿಳಿಸ್ಕೊಡ್ತೀರಿ? ಖಂಡಿತಮ್ಮ. ಇವತ್ತು ಸೃಷ್ಟಿ ಇರ್ತಕ್ಕಂಥದ್ರಿಂದ
ನಾಗದೇವರ ಆರಾಧನೆ, ಅಂದರೆ ವಿಶೇಷವಾಗಿ ನಾಗದೇವರ ಆರಾಧನೆ ಇವತ್ತು ಬಹಳ ವಿಶೇಷ. ಹಾಗೆ ಘಾಟಿ ಕ್ಷೇತ್ರದಲ್ಲಿ ರಥೋತ್ಸವ ಕಾಲ. ಘಾಟಿ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯೇಶ್ವರ ಅಂದರೆ ಬೆಂಗಳೂರಿಗೆ ಸಮೀಪ ಇರತಕ್ಕಂಥದ್ದು, ದೊಡ್ಡಬಳ್ಳಾಪುರಕ್ಕೆ ಸಮೀಪ ಇರತಕ್ಕಂಥದ್ದು. ಸಾಕಷ್ಟು ಜನ ರೈತ ಬಾಂಧವರು ಈ ಒಂದು ಕ್ಷೇತ್ರಕ್ಕೆ ಬಂದು ನಾಗದೇವರಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಅದರಲ್ಲೂ ಅಲ್ಲಿ ಘಾಟಿ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ ಇದೆ. ಘಾಟಿ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಬರೀ ಸುಬ್ರಹ್ಮಣ್ಯೇಶ್ವರ ಮಾತ್ರ ಅಲ್ಲ, ಅದರ ಹಿಂಭಾಗದಲ್ಲಿ ನರಸಿಂಹ ಇರ್ತಕ್ಕಂಥದ್ದು. ಒಂದು ಭಾಗದ ನರಸಿಂಹ, ಮತ್ತೊಂದು ಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರ. ಅಂದರೆ ಏಕಶಿಲಾಮೂರ್ತಿ, ಒಂದೇ ಶಿಲೆಯಲ್ಲಿ ಸ್ವಾಮಿ ನರಸಿಂಹ ಮತ್ತು ಸುಬ್ರಹ್ಮಣ್ಯೇಶ್ವರ ಇರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರತಕ್ಕಂಥದ್ದು. ಅಲ್ಲಿ ದೇವರಿಗೆ ಆರತಿ ಮಾಡಿದ್ರೆ ಸುಬ್ರಹ್ಮಣ್ಯೇಶ್ವರನಿಗೂ ಆಗುತ್ತೆ, ನರಸಿಂಹನಿಗೂ ಆಗುತ್ತೆ. ಹಾಗೆ ಅಭಿಷೇಕ ಮಾಡಬೇಕಾದ್ರೂ ಸಹಿತ ಆ ದರ್ಶನ ಪರಿಪಕ್ವವಾಗಿ ಎಲ್ಲರಿಗೂ ಆಗುತ್ತೆ. ಹಾಗಾಗಿ ನರಸಿಂಹ ಮತ್ತು ಸುಬ್ರಹ್ಮಣ್ಯೇಶ್ವರ ಎರಡೂ ಇರತಕ್ಕಂಥ ಘಾಟಿ ಕ್ಷೇತ್ರದಲ್ಲಿ ಇವತ್ತು ರಥೋತ್ಸವ ಕಾಲ. ಹಾಗಾಗಿ ಸೃಷ್ಟಿಯ ಮುಹೂರ್ತ ಆದ್ದರಿಂದ ಸಾಧ್ಯವಾದಷ್ಟು ಉಪವಾಸವನ್ನು ಮಾಡಿ ಮಧ್ಯಾಹ್ನ ಊಟ ಮಾಡತಕ್ಕಂಥದ್ದು ಎಲ್ಲರೂ ಮಾಡುವಂಥದ್ದೇ. ಹಾಗೆ ಇವತ್ತು ಸ್ವಾಮಿಯ ಈ ಸೇವೆ ಸಲ್ಲಿಸಬೇಕಾದ್ರೆ ತಲೆಗೆ ಸ್ನಾನ ಮಾಡಬೇಕು. ಸಾಮಾನ್ಯಕ್ಕೆ ಸೃಷ್ಟಿ ಮುಹೂರ್ತಗಳಲ್ಲಿ ತಲೆಗೆ ಸ್ನಾನ ಮಾಡಬೇಕಾದ್ರೆ ಈ ಶಾಂಪು ಹಾಕಬಾರ್ದು ಅಂತಾರೆ, ಸೀಗೆಕಾಯಿ ಹಾಕಬಾರ್ದು ಅಂತ ಹೇಳ್ತಾರೆ. ಅಂದರೆ ನಮ್ಮ ತಲೆ ಒರೆಸ್ಕೊಂಡೇ ಚೆನ್ನಾಗಿ ತಲೆ ಒರೆಸ್ಕೋಬೇಕು, ತಲೆಯಲ್ಲಿ ಒಂದು ಹನಿ ನೀರಿರಬಾರ್ದು. ಅಂತಹ ಸನ್ನಿವೇಶದಲ್ಲಿ ದೇವಸ್ಥಾನಕ್ಕೋ ಅಥವಾ ನಿಮ್ಮ ಮನೆ ದೇವರ ಹತ್ರ ದೀಪ ಹಚ್ಚುವಾಗಲೋ ಅಥವಾ ನಾಗದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಹುತ್ತಕ್ಕೋಗಿ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು, ಇದೆಲ್ಲ ಕ್ರಮ ಇವತ್ತು ನಡೀತಕ್ಕಂಥದ್ದು. ನಾಗನಿಗೆ ಹೆಚ್ಚು ಮಡಿ ಆಚಾರ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯೇಶ್ವರ ಮತ್ತು ನಾಗದೇವರು ಹೆಚ್ಚು ಮಡಿ ಇರಬೇಕು. ನೋಡಿ, ಸಂತಾನ ಇಲ್ದಿರ ಇರ್ತಕ್ಕಂಥವ್ರು, ಚರ್ಮ ಬಾಧೆಯಿಂದ ನರಳುತ್ತಿರ್ತಕ್ಕಂಥವ್ರು, ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಅಥವಾ ಕಣ್ಣು ಮಂಜಾಗಿದೆ, ಅಥವಾ ಕಣ್ಣಿಗೆ ಏನೋ ಸಮಸ್ಯೆ ಆಗ್ತಾ ಇದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚರ್ಮಬಾಧೆ ಇದೆಯಲ್ಲ, ಈ ಚರ್ಮಬಾಧೆ ಹೋಗಬೇಕಾದ್ರೂ ಶ್ರದ್ಧಾಭಕ್ತಿಯಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ನಾಗದೇವರ ಆರಾಧನೆ ಮಾಡಿ ಎಂಬತಕ್ಕಂಥದ್ದು ಎಲ್ಲರೂ ಹೇಳುವಂಥ ಮಾತೆ. ಹಾಗೆ ನಾಗ ಇರ್ತಕ್ಕಂಥದ್ದು ಹುತ್ತದಲ್ಲಿ ಬಹಳ ತಂಪಿನ ವಾತಾವರಣ ಆದ್ದರಿಂದ ಸದಾಕಾಲ ನಾವು ಸಾಧ್ಯವಾದಷ್ಟು ನಾಗದೇವರಿರುವಂಥ ಸ್ಥಳಗಳಲ್ಲಿ ಹೆಚ್ಚು ನೀರು ಹಾಕುವಂಥದ್ದಾಗಲಿ ಅಥವಾ ಹುತ್ತದ ಒಳಭಾಗದಲ್ಲಿ ಹಾಲು ಹಾಕುವಂಥದ್ದಾಗಲಿ ಇಂಥದ್ದು ಮಾಡಬಾರ್ದು. ಅಂದರೆ ಹುತ್ತದ ಕೊಳವೆಯಲ್ಲಿ ಹಾಲು ಹಾಕುವಂಥದ್ದು ಸಮಂಜಸ ಅಲ್ಲ, ಅಥವಾ ಅದರಲ್ಲಿ ಅಕ್ಕಿ ಹಿಟ್ಟು ಹಾಕುವಂಥದ್ದು ಸಮಂಜಸ ಅಲ್ಲ, ಅಥವಾ ತೆಂಬಿಟ್ಟು ಹಾಕುವಂಥದ್ದು ಸಮಂಜಸ ಅಲ್ಲ. ಏನೇ ಮಾಡಿದ್ರೂ ಹುತ್ತದ ಕೊಳವೆಗೆ ಹಾಕಬಾರ್ದು. ಹುತ್ತದ ಕೊಳವೆಗೆ ಹಾಕೋದ್ರಿಂದ ಅಷ್ಟು ಸರಿಸಮಾನ ಅಲ್ಲ. ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಬೇಕು. ಎಚ್ಚರಿಕೆಯಿಂದಿದ್ದು ದೂರದಲ್ಲಿ ಈ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಹುತ್ತದ ಕೊಳವೆ ಒಳಗಡೆ ಹಾಕಿದಾಗ ಅಲ್ಲಿ ಸರ್ಪಗಳಿಗೆ ತೊಂದರೆ ಆಗುತ್ತೆ. ಸರ್ಪಕ್ಕೆ ತೊಂದರೆ ಆದರೆ ಪುನಃ ಅದರ ದೋಷ ನಮಗೆ ಅಂಟುತ್ತೆ. ಹಾಗಾಗಬಾರ್ದು. ಅದರಿಂದ ಶ್ರದ್ಧಾಭಕ್ತಿಯಾಗಿ ಇವತ್ತು ಭಗವಂತನ ಸೇವೆಯನ್ನು ಮಾಡಿ ನೀವೆಲ್ಲರೂ ನಾಗದೇವರ ದರ್ಶನ ಮಾಡಿ ಬನ್ನಿ. ಒಂದು ಕಡೆ ಘಾಟಿ ಕ್ಷೇತ್ರ, ಮತ್ತೊಂದು ಕಡೆ ನಾಗಲಮಡಿಕೆ ಸುಬ್ರಹ್ಮಣ್ಯೇಶ್ವರ ಮತ್ತು ಘಾಟಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಎರಡೂ ಭಾಗದಲ್ಲೂ ಇವತ್ತು ರಥೋತ್ಸವ ಕಾಲ. ಎಲ್ಲ ಭಕ್ತ ಮಹಾಶಯರಿಗೂ ನಾಗೇಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನಾವು ಸಹಿತ ನಾಗೇಂದ್ರನಿಗೆ ವಿಶೇಷವಾದಂಥ ಒಂದು ನಾಮಾರ್ಚನೆಯನ್ನು ಮಾಡೋಣ. ಓಂ ನಾಗದೇವಾಯ ನಮಃ, ಓಂ ನಾಗೇಂದ್ರಾಯ ನಮಃ, ಓಂ ಫಣಿಭೂಷಣಾಯ ನಮಃ, ಓಂ ಸರ್ಪಾಂಬರಾಯ ನಮಃ.